ವಿದ್ಯಾವಾಹಿನಿ ಕೃಷ್ಣ ಪೂಜಾ ರಾಘವೇಂದ್ರ ಆಚಾರ್ಯ ಸರ್ ಅವ್ರದ್ದು ಯೂಟ್ಯೂಬ್ ಇದೆಯಾ? ಹಾ ಸರ್, ಅವ್ರದ್ದು ಪೇಜ್ ಸರ್ ಅದು. ಶುರು ಮಾಡೋದಲ್ಲ ಸರ್? ಹಾ ಶುರು ಮಾಡ್ಬೋದು. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ರಥಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಶ್ವೇಶ ತೀರ್ಥರ ವಿಶ್ವದರ್ಶನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆದರದ ಸ್ವಾಗತ. ಇಂದಿನ ದಿನ ಇವುಗಳ ಭೌಮ ವ್ಯಕ್ತಿತ್ವವನ್ನು ಪರಿಚಯಿಸಿಕೊಡಲು ಬಂದಿರತಕ್ಕಂತಹ ವಿದ್ವಾಂಸರು ಶ್ರೀ ರಾಘವೇಂದ್ರಾಚಾರ್ಯ ಮತ್ತಲ್ ಇವರ ಆಗಮಿಸಿರತಕ್ಕಂತಹ ಪಂಡಿತರಿಗೆ ಪೂರ್ಣಪ್ರಜ್ಞ ವಿದ್ಯಾಪೀಠದ ವಿದ್ವಾಂಸರಾದಂತಹ ಬದ್ರಿನಾಥಾಚಾರ್ಯರು ಸ್ವಾಗತವನ್ನು ಕೋರಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ವಿದ್ಯಾಮಾನ್ಯ ರಾಜಶಿಷ್ಯಂ ರಾಷ್ಟ್ರಮಾನ್ಯ ಯತೀಶ್ವರಂ ಪ್ರಪಂಚಮಾನಿತಂ ವಂದೇ ವಿಶ್ವೇಶ ಗುರುಶೇಖರಂ. ಪರಮ ಪೂಜ್ಯ ವಿಶ್ವೇಶ ತೀರ್ಥ ಶ್ರೀಪಾದಂಗಳವರು ಭೀಮಸೇನ ದೇವರ ಆದರ್ಶವನ್ನ ಜೀವನದಲ್ಲಿ ರೂಢಿಸಿಕೊಂಡವರು. ಒಳ್ಳೆ ಶ್ರೇಷ್ಠವಾದ ಉತ್ತಮವಾದ ಭಾಗವತ ಧರ್ಮದ ಪರಿಪಾಲನೆಯನ್ನ ಮಾಡ್ತಾ ಇದ್ದವರು. ಭಾಗವತ ಧರ್ಮದ ಬಗ್ಗೆ ಅವ್ರಿಗೆ ಬಹಳ ಶ್ರದ್ಧೆ ಅವರಿಗೆ. ಆದ್ರಿಂದಲೇ ಅದನ್ನ ತುಂಬಾ ಸುಲಭವಾಗಿ ಜೀವನದಲ್ಲಿ ರೂಢಿಸ್ಕೊಂಡಿದ್ರು. ಜಪ, ಪಾರಾಯಣ, ಅನುಸಂಧಾನ, ಪ್ರತಿ ಹಂತದಲ್ಲಿಯೂ ಕೂಡ ಅವರಿಗೆ ಉತ್ತಮವಾದ ಒಂದು ಅನುಸಂಧಾನ ಇತ್ತು. ಆ ಅನುಸಂಧಾನ ಇರೋದು ಮಾತ್ರ ಅಲ್ಲ, ಆ ಅನುಸಂಧಾನದ ಜಾಗೃತಿ ಅವರಲ್ಲಿ ಇತ್ತು ಯಾವಾಗ್ಲೂ ಕೂಡ. ಅದಕ್ಕೆ ಅವರ ಮನಸ್ಸಿನ ಪರಿಶುದ್ಧತೆ, ಅವ್ರಿಗೆ ಪರಿಶುದ್ಧವಾಗಿರ್ತಕ್ಕಂತಹ ಜ್ಞಾನ, ವೈರಾಗ್ಯ ಅದೆಲ್ಲವೂ ಕೂಡ ಕಾರಣ ಆಗಿತ್ತು. ಅವ್ರಿಗೆ ಅಪೇಕ್ಷೆ ಎಲ್ಲ ಊರುಗಳಲ್ಲೂ ಕೂಡ ಧರ್ಮ ಜಾಗೃತಿಗೋಸ್ಕರವಾಗಿ ವಿದ್ವಾಂಸರುಗಳನ್ನ ಸ್ಥಾಪನೆ ಮಾಡಬೇಕು ಎಂಬುದಾಗಿ. ಭೀಮಸೇನ ದೇವರು ಆ ರೀತಿ ತಾವು ಮಾಡಿದ್ರಂತೆ. ಪ್ರತಿ ಗ್ರಾಮಗಳಲ್ಲೂ ಕೂಡ ಬ್ರಾಹ್ಮಣರ ವಿದ್ವಾಂಸರ ಅವತ್ತು ಗುಂಪನ್ನ ನಿರ್ಮಾಣ ಮಾಡಿ ಪ್ರತಿ ಗ್ರಾಮಗಳಲ್ಲೂ ಕೂಡ ಧರ್ಮ ಧರ್ಮ ರಕ್ಷಣೆಗೋಸ್ಕರವಾಗಿ ಅವರು ದೊಡ್ಡ ಜವಾಬ್ದಾರಿಯನ್ನ ಕೊಡ್ತಾ ಇದ್ರಂತೆ. ಅದೇ ರೀತಿ ತಾವು ಮಾಡಬೇಕು ಎಂಬುದಾಗಿ ಶ್ರೀಪಾದಂಗಳವರ ಅಪೇಕ್ಷೆ. ಅದಕ್ಕೆ ಅವರ ಅನೇಕ ಯೋಜನೆಗಳು, ಅದೆಲ್ಲ ಮಾತು ಮಹಾಮಂಡಲದ ಮೂಲಕವಾಗಿ, ಪೂರ್ಣಪ್ರಜ್ಞ ವಿದ್ಯಾಪೀಠದ ಮೂಲಕವಾಗಿ, ಹೀಗೆ ಅನೇಕ ಯೋಜನೆಗಳನ್ನ ಶ್ರೀಪಾದಂಗಳವರು ಹಾಕಿಕೊಳ್ತಿದ್ರು. ಅದರಲ್ಲಿ ತತ್ವಜ್ಞಾನ ಪ್ರಸಾರ, ಆಚಾರ್ಯರ ಪರಿಶುದ್ಧವಾಗಿರ್ತಕ್ಕಂತಹ ಜ್ಞಾನ, ಅದನ್ನ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅದನ್ನ ತಲುಪಿಸ್ಬೇಕು ಎಂಬುದಾಗಿ. ಯಾವುದೇ ಜಾತಿ ವರ್ಗ ಯಾವ ವೈಷಮ್ಯವೂ ಕೂಡ ಇಲ್ಲದೇನೆ ಪ್ರತಿಯೊಬ್ಬರಿಗೂ ಕೂಡ ಆಚಾರ್ಯರ ತತ್ವಜ್ಞಾನವನ್ನ ತಲುಪಿಸ್ಬೇಕು ಅಂತ ಶ್ರೀಪಾದಂಗಳವರ ಮಹತ್ವಪೂರ್ಣವಾದ ಆಕಾಂಕ್ಷೆ. ಅದಕ್ಕೆ ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡತಕ್ಕಂಥ ವಿದ್ವಾಂಸರುಗಳನ್ನ ನಿರ್ಮಾಣ ಮಾಡಿ ಈ ಸಮಾಜಕ್ಕೆ ಕೊಡಬೇಕು ಎಂಬುದಾಗಿ ಶ್ರೀಪಾದಂಗಳವರ ನಿರ್ಧಾರ. ಅದರಂತೆ ಬಾಗಲಕೋಟೆ ಪ್ರಾಂತ್ಯದಲ್ಲಿ ರಘುತ್ತಮಾಚಾರ್ಯ ನಾಗಸಂಪಿಗೆಯವರು, ಹುಬ್ಬಳ್ಳಿಯಲ್ಲಿ ಭಾರತೀಯ ರಮಣಾಚಾರ್ಯ, ನರಹರಿ ವಾಳ್ವೇಕರ್ ಅವರೆಲ್ಲರೂ ಕೂಡ, ಹೀಗೆ ಅವರೆಲ್ಲರೂ ಕೂಡ ಧರ್ಮ ಪ್ರಸಾರದ ಯೋಜನೆಯಲ್ಲಿ ಅವರೆಲ್ಲ ಸೇವೆಯನ್ನ ಸಲ್ಲಿಸ್ತಾ ಇರತಕ್ಕಂಥವ್ರು. ಹಾಗೆ ಇವತ್ತು ನಮ್ಮ ಮುಂದೆ ಉಪಸ್ಥಿತರಾಗಿರ್ತಕ್ಕಂತಹ ರಾಘವೇಂದ್ರಾಚಾರ್ಯ ಮತ್ತಲ್ ಅವರು ತೆಲುಗು ಭಾಷೆಯಲ್ಲಿ, ಅವರು ಎಲ್ಲಾ ಭಾಷೆಯಲ್ಲೂ ಕೂಡ ನಿರರ್ಗಳವಾಗಿ ಮಾತನಾಡತಕ್ಕಂತಹ ಒಂದೊಳ್ಳೆ ವಾಕ್ಶಕ್ತಿ, ಆ ವಾಕ್ಶಕ್ತಿಯನ್ನ ರಾಘವೇಂದ್ರಾಚಾರ್ಯರು ಸಂಪಾದನೆ ಮಾಡಿದ್ದಾರೆ.
ಕನ್ನಡದಲ್ಲಿ, ತೆಲುಗು ಭಾಷೆಯಲ್ಲಿ, ಹಿಂದಿ ಭಾಷೆಯಲ್ಲಿ ಅನೇಕ ಭಾಷೆಗಳಲ್ಲಿ ಉಪನ್ಯಾಸವನ್ನ ಮಾಡ್ತಾರೆ. ಅವರ ಉಪನ್ಯಾಸ ಭಾರಿ ಜನಪ್ರಿಯವಾಗಿರ್ತಕ್ಕಂತಹ ಉಪನ್ಯಾಸ. ಯಾವುದೇ ಶಾಸ್ತ್ರ ವಿಚಾರಗಳಿರ್ಲಿ ಅಥವಾ ಮಹಾಭಾರತ, ರಾಮಾಯಣ, ಉಪನಿಷತ್ತುಗಳ ಕಥೆಗಳಿರ್ಲಿ, ಅದರ ಜೀವನಾಡಿಯನ್ನ ಹಿಡಿದು ಮಾತನಾಡ್ತಕ್ಕಂತಹದ್ದು ಕೂಡ ಒಂದು ಕಲೆ. ರಾಘವೇಂದ್ರಾಚಾರ್ಯ ಮಕ್ಕಳ್ ಅವರು ಅದರ ಜೀವನಾಡಿಯನ್ನ ಹಿಡಿದು ಮಾತನಾಡ್ತಕ್ಕಂಥವ್ರು. ಕಥೆ ಅದರ ಜೀವನಾಡಿ ಮಾತ್ರ ಹಿಡಿಯೋದಲ್ಲ, ಶ್ರೋತೃಗಳ ಜೀವನಾಡಿಯನ್ನ ಹಿಡಿದು ಮಾತನಾಡ್ತಕ್ಕಂತಹದ್ದು ಒಂದು ದೊಡ್ಡ ಕಲೆ. ಅದು ಆ ಕಲೆಯು ಕೂಡ ರಾಘವೇಂದ್ರಾಚಾರ್ಯ ಮಕ್ಕಳ್ ಅವರಿಗೆ ತುಂಬಾ ಚೆನ್ನಾಗಿ ಕರಗತವಾಗಿದೆ. ಎಲ್ಲ ಜನರನ್ನು ಕೂಡ ಆಕರ್ಷಿಸ್ತಕ್ಕಂತಹ ಭಾಷೆ, ಒಳ್ಳೆ ಪ್ರೌಢವಾದ ಭಾಷೆಯಲ್ಲಿ ಮಾತನಾಡ್ತಕ್ಕಂತಹ ವಿದ್ವತ್ ಅವರಿಗಿದೆ. ಅವರು ಉಪನ್ಯಾಸಗಳನ್ನು ಮಾತ್ರ ಮಾಡೋದಲ್ಲ, ಅನೇಕ ಲೇಖನಗಳನ್ನ ಬರೀತಕ್ಕಂತಹ ಶಕ್ತಿಯನ್ನು ಕೂಡ ಸಂಪಾದನೆ ಮಾಡಿದ್ದಾರೆ. ತೆಲುಗು ಭಾಷೆಯಲ್ಲಿ, ಹಿಂದಿ ಭಾಷೆಯಲ್ಲಿ, ಕನ್ನಡ ಭಾಷೆಯಲ್ಲಿ ಲೇಖನಗಳನ್ನ ಬರೆಯತಕ್ಕಂತಹ ಶಕ್ತಿಯನ್ನು ಕೂಡ ರಾಘವೇಂದ್ರಾಚಾರ್ಯ ಮಕ್ಕಳು ಸಂಪಾದನೆ ಮಾಡಿದ್ದಾರೆ. ಅವರು ಹೈದರಾಬಾದ್ ನಲ್ಲಿ ಇರ್ತಕ್ಕಂತಹ ನಮ್ಮ ವಿದ್ಯಾಪೀಠದ ಶಾಖೆ ಅದು. ಆ ಹೈದರಾಬಾದ್ನ ವಿದ್ಯಾಪೀಠದಲ್ಲಿ ಹಲವಾರು ವರ್ಷಗಳ ಕಾಲ ಅಧ್ಯಯನವನ್ನು ಮಾಡಿ, ಅನಂತರ ಬೆಂಗಳೂರಿನ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಶಾಸ್ತ್ರಾಧ್ಯಯನವನ್ನು ಮಾಡಿ, ಪರಮ ಪೂಜ್ಯ ಶ್ರೀಪಾದಂಗಳವರಲ್ಲಿ ನ್ಯಾಯಸುಧಾ ಗ್ರಂಥದ ಅಧ್ಯಯನವನ್ನು ಮಾಡಿರ್ತಕ್ಕಂತಹ ವಿದ್ವಾಂಸರು. ಅವರು ಆಂಧ್ರ ಪ್ರದೇಶದಲ್ಲಿ ಇದ್ದುಕೊಂಡು ಈ ತತ್ವಜ್ಞಾನ ಪ್ರಸಾರದ ಕಾರ್ಯವನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಒಳ್ಳೆ ಉಪನ್ಯಾಸಕರು. ಆದ್ರಿಂದಾಗಿ ಅವರಿಗೆ ಪ್ರತಿನಿತ್ಯ ಯಾವ್ದಾದ್ರು ಊರುಗಳಲ್ಲಿ ಉಪನ್ಯಾಸಗಳು ಇದ್ದೇ ಇರುತ್ತೆ. ನಿರಂತರವಾಗಿ ವರ್ಷವಿಡೀ ತಮ್ಮನ್ನ ಈ ಜ್ಞಾನ ಪ್ರಸಾರದ ಯೋಜನೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂತಹ ಒಳ್ಳೆಯ ವಾಕ್ಶಕ್ತಿಯನ್ನ ಹೊಂದಿರತಕ್ಕಂತಹ ವಿದ್ವಾಂಸರು ರಾಘವೇಂದ್ರಾಚಾರ್ಯ ಮಕ್ಕಳ್ ಅವರು. ಶ್ರೀಪಾದಂಗಳವರ ಆದೇಶವನ್ನ ಶಿರಸ ವಹಿಸಿ ಎಷ್ಟೇ ಕ್ಲೇಶಗಳು ಬಂದರೂ ಕೂಡ ಒಂದೂರಿಂದ ಒಂದೂರಿಗೆ ತಿರುಗಾಡೋದು, ಇಂತಹ ರೋಗದ ಸಂದರ್ಭದಲ್ಲಿ ತಿರುಗಾಡೋದು ಇನ್ನೂ ಕೂಡ ಕಷ್ಟಕರವಾದದ್ದು. ಆದ್ರೆ ಆ ಕ್ಲೇಶಗಳನ್ನೆಲ್ಲ ಸಹಿಸಿಕೊಂಡು ಇವತ್ತಿಗೂ ಕೂಡ ಶ್ರೀಪಾದಂಗಳವರ ಆದೇಶ ತಾನು ಬಿಡಬಾರದು ಎಂಬುದಾಗಿ ಆ ಯೋಜನೆಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇರ್ತಕ್ಕಂಥವರು ರಾಘವೇಂದ್ರಾಚಾರ್ಯ ಮಕ್ಕಳ್ ಅವರು. ಶ್ರೀಪಾದಂಗಳವರ ಶಿಷ್ಯರಾಗಿ ಶ್ರೀಪಾದಂಗಳವರ ಬಗ್ಗೆ ಅಪಾರವಾದ ಗೌರವ, ವಿಶ್ವಾಸ ಅದೆಲ್ಲವನ್ನು ಕೂಡ ಹೊಂದಿರ್ತಕ್ಕಂಥವರು. ಶ್ರೀಪಾದಂಗಳವರ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾದವರು. ಹೈದರಾಬಾದ್ ನಲ್ಲಿ ಇವರ ನ್ಯಾಯಸುಧಾ ಮಂಗಳ ಮಹೋತ್ಸವ ತುಂಬಾ ವಿಜೃಂಭಣೆಯಿಂದ ನಡೆಯಿತು. ರಾಘವೇಂದ್ರಾಚಾರ್ಯ ಮಕ್ಕಳ್ ಅವರು ಅನೇಕ ಅಧಿಕರಣಗಳ ಪರೀಕ್ಷೆಯನ್ನು ಕೂಡ ಆ ಸಂದರ್ಭದಲ್ಲಿ ಪರಮ ಪೂಜ್ಯ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಹಾಗೂ ಪರಮ ಪೂಜ್ಯ ಮಂತ್ರಾಲಯ ಮಠಾಧೀಶ್ವರರು ಅನೇಕ ವಿದ್ವಾಂಸರುಗಳ ಸಮಕ್ಷದಲ್ಲಿ ಸುಧಾ ಪರೀಕ್ಷೆಯನ್ನು ಕೂಡ ನೀಡಿ ಅತ್ಯುತ್ತಮವಾಗಿ ಉತ್ತೀರ್ಣರಾಗಿರ್ತಕ್ಕಂತಹ ವಿದ್ವಾಂಸರು ರಾಘವೇಂದ್ರಾಚಾರ್ಯ ಮಕ್ಕಳ್ ಅವರು. ಅವರು ಅನೇಕ ಕಾವ್ಯಗಳ ಅಧ್ಯಯನ, ಹಾಗೆ ರಾಮಾಯಣ, ಮಹಾಭಾರತ, ಗೀತೆ, ಉಪನಿಷತ್ತುಗಳು ಇದರ ಅಧ್ಯಯನ, ಇದನ್ನೆಲ್ಲ ನಿರಂತರವಾಗಿ ಅಧ್ಯಯನ ಮಾಡ್ತಾ ಇರ್ತಾರೆ. ಆದ್ರಿಂದಾಗಿ ಅವ್ರಿಗೆ ಒಳ್ಳೆ ಮಾತನಾಡ್ತಕ್ಕಂತಹ ಆ ವಿಷಯಗಳನ್ನ ನಿರೂಪಣೆ ಮಾಡ್ತಕ್ಕಂತಹ ಶಕ್ತಿ ಅದೆಲ್ಲವೂ ಕೂಡ ಅವರಿಗೆ ಪ್ರಾಪ್ತವಾಗಿದೆ. ಅವರಿಗೆ ನಾನು ನಮ್ಮ ವಿಶ್ವೇಶತೀರ್ಥ ಸೇವಾ ಸಂಘದ ಎಲ್ಲ ವಿದ್ವಾಂಸರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ, ಸುಸ್ವಾಗತ ರಾಘವೇಂದ್ರಾಚಾರ್ಯ ಮಕ್ಕಳ್ ಅವ್ರಿಗೆ. ಅವರು ಡಾಕ್ಟರೇಟ್ ಆ ಪದವಿಯನ್ನು ಕೂಡ ಅವರು ಪಡೆದುಕೊಂಡಿದ್ದಾರೆ. ಡಾಕ್ಟರ್ ರಾಘವೇಂದ್ರಾಚಾರ್ಯ ಮಕ್ಕಳ್ ಅವರು ಪರಮ ಪೂಜ್ಯ ಪಲಿಮಾರು ಮಠದ ರಘುವರಿಯ ತೀರ್ಥ ಶ್ರೀಪಾದಂಗಳವರು ರಚನೆ ಮಾಡಿರ್ತಕ್ಕಂತಹ ಕಾವ್ಯ, ಆ ಕಾವ್ಯದ ಬಗ್ಗೆ ತಾವು ಪ್ರಬಂಧವನ್ನ ಬರೆದು PhD ಪ್ರಶಸ್ತಿಗೂ ಕೂಡ ಪದವಿಗೂ ಕೂಡ ಭಾಜನರಾಗಿದ್ದಾರೆ. ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಎಂಬುದಾಗಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರು
ಕ್ಷೀರಂ ಧೃತಹೇಮಮಾಲಂ ವಿಶ್ವಸ್ಯ ಮೂಲಂ ವಿವಿಧೋ ಲೀಲಂ ಮಹೇಶ್ಮೀ ವಿಲೋಲಂ ಭುವನೈಕಪಾಲಂ ಭಕ್ತಾಲಬಾಲಂ ಪ್ರಣಮಾಮಿ ಬಾಲಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಶ್ವೇಶತೀರ್ಥ ಗುರುಭ್ಯೋ ನಮಃ. ಶ್ರೀ ವಿಶ್ವಪ್ರಸನ್ನ ತೀರ್ಥ ಗುರುಭ್ಯೋ ನಮಃ. ಹರಿ ಓಂ. ಹರಿವಾಯು ಗುರುಗಳಲ್ಲಿ ವಂದಿಸಿ, ವಿಶೇಷವಾಗಿ ನಮ್ಮ ಗುರುಗಳಾದ ಪರಮ ಪೂಜ್ಯ ವಿಶ್ವೇಶ ತೀರ್ಥ ಶ್ರೀಪಾದಂಗಳವರ ಹಾಗೂ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ಅನಂತ ಭಕ್ತಿಪೂರ್ವಕ ಸಾಷ್ಟಾಂಗ ಪ್ರಣಾಮಗಳನ್ನ ಸಮರ್ಪಣೆ ಮಾಡ್ತಾ, ಪರಮ ಪೂಜ್ಯ ಶ್ರೀಪಾದರ ಬಗ್ಗೆ ಮಾತನಾಡುವ ಒಂದು ಸೌಭಾಗ್ಯ ನನಗೆ ಇಂದು ದೊರೆತಿದೆ. ವಿಶೇಷವಾಗಿ ಮನೋವಿಶುದ್ಧೈ ಚರಿತಾನುವಾದ ಎಂಬುದಾಗಿ ಹೇಳ್ತಾರೆ. ಮನೋವಿಶುದ್ಧೈ ಚರಿತಾನುವಾದ, ಗುರುಗಳ ಚರಿತ್ರೆಯನ್ನ ನಾವು ಹೇಳುವಂಥದ್ದು ನಮ್ಮ ಮನಸ್ಸಿನ ಪಾವಿತ್ರ್ಯಕ್ಕಾಗಿ ನಾವು ಗುರುಗಳ ಚರಿತ್ರೆಯನ್ನ ಹೇಳಬೇಕು. ಆ ನಿಟ್ಟಿನಲ್ಲಿ ವಿಶೇಷವಾಗಿ ಗುರುಗಳ ಬಗ್ಗೆ 4 ಮಾತುಗಳನ್ನ ಹೇಳುವಂತಹ, ನನ್ನ ಅನುಭವಗಳನ್ನ ಹಂಚಿಕೊಳ್ಳುವಂತಹ ಪ್ರಯತ್ನ ಯಥಾಶಕ್ತಿ ನಾನು ಮಾಡುತ್ತೇನೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಈ ಅವಕಾಶವನ್ನ ಕಲ್ಪಿಸಿಕೊಟ್ಟಿರತಕ್ಕಂತಹ ವಿಶ್ವೇಶ ತೀರ್ಥ ಸೇವಾ ಸಂಘ ಜೊತೆಗೆ ಶ್ರೀ ಆಚಾರ್ಯರಿಗೂ ಕೂಡ ವಿಶೇಷವಾಗಿರತಕ್ಕಂತಹ ನಮಸ್ಕಾರಗಳನ್ನ ಸಮರ್ಪಣೆ ಮಾಡ್ತಾ, ಒಂದು ಸುಭಾಷಿತಕಾರರು ಈ ರೀತಿಯಾಗಿ ಹೇಳ್ತಾರೆ: ಶತೇಷು ಜಾಯತೆ ಶೂರ ಸಹಸ್ರೇಷು ಚ ಪಂಡಿತಃ ವಕ್ತಾ ದಶಸಹಸ್ರೇಷು ದಾತಾ ಭವತಿ ವಾ ನವ ಎಂಬುದಾಗಿ. ನೋಡಿ, ಸುಭಾಷಿತ ಅರ್ಥ ಹೀಗಿದೆ: ಶತೇಷು ಜಾಯತೆ ಶೂರ, 100ರಲ್ಲಿ ಒಬ್ಬ ಶೂರ ಹುಟ್ಟುತ್ತಾನೆ. ಸಹಸ್ರೇಷು ಚ ಪಂಡಿತ, 1000 ಜನರಲ್ಲಿ ಒಬ್ಬ ಉತ್ತಮವಾಗಿರತಕ್ಕಂತಹ ಪಂಡಿತ ಹುಟ್ಟುತ್ತಾನೆ. ವಕ್ತಾ ದಶಸಹಸ್ರೇಷು, 10,000 ಜನರಲ್ಲಿ ಒಬ್ಬ ಒಳ್ಳೆಯ ವಾಗ್ಮಿ ಹುಟ್ಟುತ್ತಾನೆ. ದಾತಾ ಭವತಿ ವಾ ನವ, ಆದ್ರೆ ಒಬ್ಬ ಒಳ್ಳೆ ಲಕ್ಷಾನುಗಟ್ಟಲೆ ಜನರಲ್ಲಿ ಒಬ್ಬ ಒಳ್ಳೆಯ ದಾತ ಹುಡ್ತಾನೋ ಇಲ್ಲೋ ಎಂಬುದಾಗಿ ಒಂದು ಸಂಶಯ ಅಂತ ಹೇಳಿ ಈ ರೀತಿಯಾಗಿ ಒಂದು ಸುಭಾಷಿತ ನಿರೂಪಣೆ ಮಾಡುತ್ತದೆ. ಆದರೆ ಈ ಶೂರರು, ವಾಗ್ಮಿಗಳು, ಪಂಡಿತರು, ಎಂಬ ಎಲ್ಲ ಗುಣಗಳನ್ನ ಒಬ್ಬರಲ್ಲಿ ನಾವು ಕಾಣಬಹುದು, ಒಬ್ಬರಲ್ಲಿ ನಾವು ನೋಡಬಹುದು ಅಂತ ಹೇಳಿದ್ರೆ ಅದು ನಮ್ಮ ಗುರುಗಳು ಪರಮ ಪೂಜ್ಯ ವಿಶ್ವೇಶ ತೀರ್ಥ ಶ್ರೀಪಾದಂಗಳವರಲ್ಲಿ ನೋಡಬಹುದು. ಹೌದು, ಶತೇಷು ಜಾಯತೆ ಶೂದ್ರ ಶೂರ, ಶತೇಷು ಜಾಯತೆ, 100ರಲ್ಲಿ ಒಬ್ಬ ಶೂರ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಶೂರ ಅಂತ ಹೇಳಿದ್ರೆ ಯುದ್ಧಕ್ಕೆ ಹೋಗಿ ಯುದ್ಧದಲ್ಲಿ ಯುದ್ಧವನ್ನ ಮಾಡಿ ಅವರನ್ನ ಸೋಲಿಸಿ ಬರುವವರೇ ಶೂರರಲ್ಲ. ಹೌದು, ಯಾಕೆ ಅಂತ ಹೇಳಿದ್ರೆ ಶೂರ ಅಂತ ಹೇಳಿದ್ರೆ, ನೋಡ್ರಿ, ಸಾಮಾನ್ಯವಾಗಿ ಆಧುನಿಕ ಭಾಷೆಯಲ್ಲಿ ಹೇಳುವುದಾದ್ರೆ ನಾವು ಹೇಳ್ತೀವಿ, ಆಧುನಿಕ ಭಾಷೆಯಲ್ಲಿ ಏನು ಅಂತ ಹೇಳಿದ್ರೆ, ಬರ್ಗರ್ ತಿಂದು ಭುವನ ಸುಂದರಿಯ ಬಗ್ಗೆ ಯೋಚನೆ ಮಾಡುವಂತಹ ವಯಸ್ಸು 21ನೇ ವಯಸ್ಸು ಅಂತ ಹೇಳಿದ್ರೆ, ಬರ್ಗರ್ ತಿಂದು ಭುವನ ಸುಂದರಿಯ ಬಗ್ಗೆ ಯೋಚನೆ ಮಾಡುವಂತಹ ವಯಸ್ಸು. ನೋಡ್ರಿ, ಆ ವಯಸ್ಸಿನಲ್ಲಿ ಗುರುಗಳು ಸನ್ಯಾಸ ದೀಕ್ಷೆಯನ್ನ 8 ವರ್ಷದಲ್ಲಿ 8ನೇ ವಯಸ್ಸಿನಲ್ಲಿ ಸನ್ಯಾಸ ದೀಕ್ಷೆಯನ್ನ ಸ್ವೀಕಾರ ಮಾಡಿ 21ನೇ ವಯಸ್ಸಿನಲ್ಲಿ ನಾವೆಲ್ಲರೂ ಕೂಡ ಭುವನ ಸುಂದರಿಯ ಬಗ್ಗೆ ಯೋಚನೆ ಮಾಡುವಂತಹ ವಯಸ್ಸಿನಲ್ಲಿ ಗುರುಗಳು ಸನಾತನ ಧರ್ಮದ ಬಗ್ಗೆ, ಮಧ್ವಶಾಸ್ತ್ರದ ಸಂರಕ್ಷಣೆ ಬಗ್ಗೆ ಯೋಚನೆ ಮಾಡಿದ್ದಾರೆ. ಮಧ್ವಶಾಸ್ತ್ರ ಸಂರಕ್ಷಣೆ ಬಗ್ಗೆ ಆಲೋಚನೆ ಮಾಡಿದ್ದಾರೆ ಗುರುಗಳು. ಅದು ಶೂರ ಅಂತ ಹೇಳಿ ಹಾಗಾಗಿ ಗುರುಗಳು ಶೂರರು ಎಂಬುದಾಗಿ ಗುರುಗಳನ್ನ ಹೇಳಬಹುದು. ಸಹಸ್ರೇಷು ಚ ಪಂಡಿತ ಅಂತ ಹೇಳಿ 1000 ಜನರಲ್ಲಿ ಒಬ್ಬ ಪಂಡಿತ ಹುಡ್ತಾನೆ ಅಂತ ಹೇಳ್ಬೋದು. ನಿಜವಾಗಿ ಗುರುಗಳ ಪಾಂಡಿತ್ಯವನ್ನ, ಗುರುಗಳ ಪಾಂಡಿತ್ಯದ ಶಕ್ತಿಯನ್ನ ವರ್ಣನೆ ಮಾಡಲು ನಮ್ಮಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಶಕ್ತಿ ಸಾಮರ್ಥ್ಯಗಳಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರ ಪಾಂಡಿತ್ಯವೇ ಅದ್ಭುತವಾಗಿರತಕ್ಕಂಥದ್ದು.
ಸಂಕ್ಷೇಪ ವಿಸ್ತರಾಭ್ಯಾಂ ಹಿ ಪ್ರವದಂತಿ ಮನೀಷಿಣಃ ಅಂತ ಹೇಳಿ, ಒಂದು ಯಾವ್ದಾದ್ರೂ ವಿಷಯ ಕೊಟ್ರೆ, ದೊಡ್ಡ ವಿಷಯವನ್ನ ಕೊಟ್ರೆ ಅದು ಸಂಕ್ಷೇಪವನ್ನಾಗಿ ಹೇಳೋದು, ಚಿಕ್ಕ ವಿಷಯವನ್ನ ಕೊಟ್ರೆ ಅದನ್ನ ಜನರಿಗೆ ಮುಟ್ಟುವಂತೆ ವಿಸ್ತಾರವಾಗಿ ಹೇಳುವುದು, ಅದು ಅತ್ಯುತ್ತಮವಾಗಿರ್ತಕ್ಕಂತಹ ಬುದ್ಧಿವಂತರಲ್ಲಿ ಪಾಂಡಿತ್ಯವುಳ್ಳವರಿಗೆ ಆ ಲಕ್ಷಣ ಕಾಣಿಸಿಕೊಳ್ಳುತ್ತದೆ. ಸಾಮಾನ್ಯವಾಗಿ ನಾವು ಯಾವುದಾದ್ರೆ ನಮಗೆ ವಿಷಯ ಕೊಟ್ರೆ ಸಾಕು, ಮತ್ತೊಂದು ಚಿಕ್ಕ ವಿಷಯ ಕೊಟ್ರೆ ಸಾಕು, ಅದು ಜನರಿಗೆ ನಿರೂಪಣೆ ಮಾಡಬೇಕು ಅಂತ ಹೇಳಿದ್ರೆ ಸಾಕು, ಅದನ್ನ ಸುತ್ತಿ 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 ಜನರ ತಲೆ ಸುತ್ತುವಂತೆ ನಾವು ಹೇಳ್ತೇವೆ. ಹಾಗಲ್ಲದೇನೆ ಯಾವುದಾದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ವಿಷಯವನ್ನ ಕೊಟ್ಟಾಗ ಆ ವಿಷಯವನ್ನ ಜನರ ಮನ ಮುಟ್ಟುವಂತೆ, ದೊಡ್ಡ ವಿಷಯ, ಶಾಸ್ತ್ರದಲ್ಲಿರ್ತಕ್ಕಂತಹ ದೊಡ್ಡ ವಿಷಯವನ್ನ ಜನರ ಮನ ಮುಟ್ಟುವಂತೆ ಹೇಳುವಂತದ್ದು ಗುರುಗಳ ಪಾಂಡಿತ್ಯ. ಅಂತಹ ಗುರುಗಳ ಪಾಂಡಿತ್ಯವನ್ನ ನಾವು ಪ್ರತ್ಯಕ್ಷವಾಗಿ ನೋಡಿದ್ದೇವೆ. ಹಾಗಾಗಿಯೇ ಗುರುಗಳ ಪಾಂಡಿತ್ಯ ಅಪಾರವಾಗಿರತಕ್ಕಂಥದ್ದು. ಶತೇಶು ಜಾಯತೆ ಶೂರಃ ಸಹಸ್ರೇಶು ಚ ಪಂಡಿತಃ ವಕ್ತ ದಶಸಹಸ್ರೇಶು ಅಂತ ಹೇಳ್ತಾರೆ. ನೋಡ್ರಿ, 10,000 ಜನರಲ್ಲಿ ಒಂದು ಒಳ್ಳೆಯ ವಾಗ್ಮಿ ಹುಡುತಾನೆ ಅಂತ ಹೇಳ್ತಾರೆ. 10,000 ಜನರಲ್ಲಿ. ಸುಮ್ಮನೆ ವಾಗ್ಮಿ ಅಂತ ಹೇಳಿದ್ರೆ ಒಂದು ಉತ್ತಮವಾಗಿರ್ತಕ್ಕಂತಹ ಪ್ರೌಢವಾದ ಭಾಷೆಯನ್ನ ಉಪಯೋಗಿಸಿ ಜನರಿಗೆ ಅದು ಅರ್ಥವಾಗತ್ತೋ ಇಲ್ಲೋ ಎಂಬುದನ್ನ ವಿಚಾರ ಮಾಡದೆ ಚೆನ್ನಾಗಿ ಪ್ರೌಢವಾಗಿರತಕ್ಕಂತಹ ಶಬ್ದಗಳಲ್ಲಿ ವಿಷಯವನ್ನ ವರ್ಣನೆ ಮಾಡುವಂತದ್ದು ಮಾತ್ರ ವಾಗ್ಮಿ ಅನ್ನೋದಕ್ಕೆ ಉದಾಹರಣೆ ಆಗುವುದಿಲ್ಲ. ವಾಗ್ಮಿ ಅಂತ ಹೇಳಿದ್ರೆ ನೋಡ್ರಿ, ನಾವು ಹೇಳುವಂತಹ ವಿಷಯ ನಮ್ಮ ಮೇಧಸ್ಸು ಎಷ್ಟಿರತ್ತೋ, ನಮ್ಮ ಮಾತುಗಳನ್ನ ಕೇಳುವಂತಹ ಶ್ರೋತೃಗಳ ಮೇಧಸ್ಸನ್ನು ಕೂಡ ಅರ್ಥ ಮಾಡಿಕೊಂಡು ನಾವು ಹೇಳುವಂತಹ ವಿಷಯ ಶ್ರೋತೃಗಳಿಗೆ ತಲುಪ್ತಾ ಇದೆಯಾ ಇಲ್ಲ, ಅವರಿಗೆ ಆ ವಿಷಯ ಚೆನ್ನಾಗಿ ಕೇಳಿಸಿಕೊಂಡು ಅವರಿಗೆ ಸಂತೋಷವಾಗುತ್ತದೋ ಇಲ್ಲೋ ಎಂಬುದಾಗಿ ಶ್ರೋತೃಗಳ ಮೇಧಸ್ಸನ್ನ ಅರ್ಥ ಮಾಡಿಕೊಂಡು ಹೇಳುವಂತಹವನೇ ನಿಜವಾಗಿರತಕ್ಕಂತಹ ವಾಗ್ಮಿ. ಅಂತಹ ವಾಗ್ಮಿಗಳು ನಮ್ಮ ಶ್ರೀಪಾದರು. ಹೌದು, ಸಾಮಾನ್ಯವಾಗಿ ಅವರ ಪ್ರವಚನವನ್ನ ನಾವು ಕೇಳುವಂತಹ ಸಂದರ್ಭದಲ್ಲಿ ಅತ್ಯಂತ ಸರಳವಾದ ಭಾಷೆ, ಅತ್ಯಂತ ಸರಳವಾಗಿರತಕ್ಕಂತಹ ಉದಾಹರಣೆಗಳು, ಹೀಗೆ ಅದ್ಭುತವಾಗಿರತಕ್ಕಂತಹ ಉದಾಹರಣೆಗಳಿಂದ ಸರಳವಾಗಿರತಕ್ಕಂತಹ ಭಾಷೆಯಲ್ಲಿ ಶ್ರೋತೃಗಳಿಗೆ ಅರ್ಥವಾಗುವಂತೆ, ಮನ ಮುಟ್ಟುವಂತೆ ಹೇಳುವಂತಹ ಉತ್ತಮ ವಾಗ್ಮಿಗಳು ಗುರುಗಳು. ವಕ್ತ ದಶಸಹಸ್ರೇಶು, ಅಂತಹ 10,000 ಜನರಲ್ಲಿ ಬರುವಂತಹ ದೊಡ್ಡ ವಾಗ್ಮಿಗಳು ನಮ್ಮ ಗುರುಗಳು ಪರಮ ಪೂಜ್ಯ ಶ್ರೀಪಾದರು ಎಂಬುದಾಗಿ ಹೇಳಬಹುದು. ಹೀಗೆ ನೋಡ್ರಿ, ವಾಗ್ಮಿತನ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಸಂತೋಷವನ್ನು ಕೊಡುವಂಥದ್ದು. ಹಾಗಂತೇಳಿ ಬರೇ ಸರಳ ಭಾಷೆಯಲ್ಲಿ ಹೇಳುವಂಥದ್ದಲ್ಲ. ನಾವು ಪರಮ ಪೂಜ್ಯರ ಪಂಚಮ ಪರ್ಯಾಯ, ಐತಿಹಾಸಿಕವಾಗಿರತಕ್ಕಂತಹ ಪಂಚಮ ಪರ್ಯಾಯದ ಶುಭ ಸಂದರ್ಭದಲ್ಲಿ ಇರುವಂತಹ ಸಂದರ್ಭದಲ್ಲಿ ಒಂದೇ ದಿವಸ 3 ಗೋಷ್ಠಿಗಳಾಗಿದ್ದಾವೆ. ಹೌದು, ಒಂದೇ ದಿವಸ 3 ಗೋಷ್ಠಿಗಳು. ಒಂದು ತಿರುಪತಿಯಿಂದ ಬಂದಿರತಕ್ಕಂತಹ ದೊಡ್ಡ ದೊಡ್ಡ ವಿದ್ವಾಂಸರು, ಶೃಂಗೇರಿಯಿಂದ ಬಂದಿರತಕ್ಕಂತಹ ವಿದ್ವಾಂಸರು ಎಲ್ಲರೂ ಒಂದು ಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಇನ್ನೊಂದು ಅವತ್ತ ಕನಕದಾಸರ ಜಯಂತಿಯ ಸಂದರ್ಭದಲ್ಲಿ ಕನಕದಾಸರ ಭಕ್ತರ ಅವರದೊಂದು ಸಭೆ ನಡೀತಾ ಇದೆ. ಜೊತೆಗೆ ವಿದ್ಯಾರ್ಥಿಗಳನ್ನ ಕುರಿತು ಸ್ವಾಮಿಗಳು ಮಾತಾಡುವಂತಹ ಒಂದು ಸಭೆ. ಹೀಗೆ 3 ಸಭೆಗಳು ಒಂದೇ ದಿವಸದಲ್ಲಿ ಆಗಿದೆ. ಆ ಸಭೆಯಲ್ಲಿ ನೋಡ್ರಿ, ವಾಗ್ಮಿಗಳ ಲಕ್ಷಣ ಹೇಗಿರ್ತದೆ ಅಂತ ಹೇಳಿದ್ರೆ, ಗುರುಗಳು ಉತ್ತಮವಾಗಿರತಕ್ಕಂತಹ ವಿದ್ವಾಂಸರು, ಶ್ರೇಷ್ಠವಾಗಿ ದೊಡ್ಡ ದೊಡ್ಡ ವಿದ್ವಾಂಸರು ಭಾಗವಹಿಸಿರತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಸಭೆಯಲ್ಲಿ ಗುರುಗಳು ಮಾತನಾಡ್ತಾ ಸಂಸ್ಕೃತ ಭಾಷೆಯಲ್ಲಿ ಅನುಗ್ರಹ ಸಂದೇಶವನ್ನ ನೀಡಿದ್ರು. ವಿದ್ವಾಂಸರಿಗೆ ಸಂತೋಷವಾಯಿತು. ತದನಂತರ ಕನಕದಾಸನ ಸಭೆ, ಕನಕದಾಸರ ಭಕ್ತರೆಲ್ಲರೂ ಕೂಡ ಮಾಡಿರ್ತಕ್ಕಂತಹ ಸಭೆಯಲ್ಲಿ ಆ ಸಭೆ ಮುಗಿಸಿದ ಕೂಡಲೇ ಗುರುಗಳು ಅಲ್ಲಿಗೆ ಹೋಗಿ ಕನಕದಾಸರ ಚಿಂತನೆಗಳ ಬಗ್ಗೆ, ಅವರ ಪದಗಳ ಬಗ್ಗೆ, ಅವರು ಜನರಿಗೆ ಕೊಡುವಂತಹ ಸಂದೇಶ ಬಗ್ಗೆ, ಕನಕದಾಸರ ಸಂದೇಶವನ್ನ ಅತಿ ಸರಳವಾದ ಭಾಷೆಯಲ್ಲಿ ಕನಕದಾಸರ ಭಕ್ತರಿಗೆ ಮುಟ್ಟುವಂತೆ ಸಭೆಯಲ್ಲಿ ಮಾತನಾಡಿದರು. ಕನಕದಾಸರ ಭಕ್ತರಿಗೂ ಸಂತೋಷವಾಯಿತು. ಜೊತೆಗೆ ನಾವೆಲ್ಲರೂ ಕೂಡ, ವಿದ್ಯಾರ್ಥಿಗಳೆಲ್ಲರೂ ಕೂಡ ಸೇರಿ ಗುರುಗಳ ಒಂದು ಸಭೆಯನ್ನ ಆಯೋಜಿಸಿದ್ದೇವೆ. ಆ ಸಭೆಯಲ್ಲಿ ಗುರುಗಳು ವಿದ್ಯಾರ್ಥಿಗಳ ಮನಸ್ಸನ್ನ ಅರ್ಥ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಉಪದೇಶದ ಜೊತೆಗೆ ಸಂದೇಶವನ್ನ ಕೊಡಬೇಕು ಎಂಬುದಾಗಿ ನಿರ್ಣಯ ಮಾಡಿಕೊಂಡು ನಮಗೆ ಅದ್ಭುತವಾಗಿರತಕ್ಕಂತಹ ಸಂದೇಶವನ್ನ ಕೊಟ್ಟರು. ಹೀಗೆ ಉತ್ತಮವಾಗಿರತಕ್ಕಂತಹ ವಾಗ್ಮಿಗಳು 10,000 ಜನರಲ್ಲಿ ಒಬ್ಬರೇ ಬರ್ತಾರೆ ಅಂತ ಹೇಳ್ತಾರೆ. ಅದು ನಮ್ಮ ಗುರುಗಳು.
ವಿದ್ವಾಂಸರಿಗೂ ಸಂತೋಷವಾಯಿತು, ಕನಕದಾಸರ ಭಕ್ತರಿಗೂ ಸಂತೋಷವಾಯಿತು, ಜೊತೆಗೆ ವಿದ್ಯಾರ್ಥಿಗಳಿಗೂ ಸಂತೋಷವಾಯಿತು. ಹೀಗೆ ಒಂದೇ ವಾಗ್ಮಿ, ಒಬ್ಬರೇ ವಕ್ತ ಮೂರು ಜನರಲ್ಲಿ ಅದ್ಭುತವಾಗಿರ್ತಕ್ಕಂತಹ ಸಂದೇಶವನ್ನ ಕೊಟ್ಟು, ಅವರಿಗೆ ಮನಮುಟ್ಟುವಂತಹ ಸಂದೇಶವನ್ನ ಕೊಟ್ಟು, ಅವರಿಗೆ ಸಂತೋಷವನ್ನು ಉಂಟು ಮಾಡ್ತಾರಲ್ವಾ, ಅವರೇ ನಿಜವಾದ ವಾಗ್ಮಿಗಳು, ಅವರೇ ನಮ್ಮ ಗುರುಗಳು ಎಂಬುದಾಗಿ ಹೇಳೋದಕ್ಕೆ ಅತ್ಯಂತ ಹೆಮ್ಮೆ ಆಗುವಂತಹ ಸಂಗತಿಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದು ಎಂಬುದಾಗಿ. ಹೀಗೆ ಗುರುಗಳ ಚಿಂತನೆ ಅದ್ಭುತವಾಗಿರತಕ್ಕಂಥದ್ದು. ಗುರುಗಳ ವಾಗ್ಮಿ ಆ ಸಂತೋಷ ಹೇಗಿರ್ತದೆ, ಗುರುಗಳ ಸಂದೇಶ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಗುರುಗಳೊಂದು ಸಭೆಯಲ್ಲಿ ಮಾತನಾಡಬೇಕಾದ್ರೆ ಒಂದು ಚಾತುರ್ಮಾಸ್ಯದ ಸಂದರ್ಭ ಇರ್ತದೆ. ಚಾತುರ್ಮಾಸದ ಸಂದರ್ಭ ಇದ್ದಾಗ ನಾವೆಲ್ಲರೂ ಕೂಡ ಗಂಟೆ ಪ್ರವಚನ ಹೇಳಿ ಹೇಳ್ತಾ ಇರ್ತೇವೆ. ಚಾತುರ್ಮಾಸ್ಯ ಅಂತ ಹೇಳಿದ್ರೆ ಭಗವಂತ ನಿದ್ದೆ ಮಾಡುವಂತಹ ಸಂದರ್ಭ ಅಂತ ಹೇಳಿ ಹೀಗೆಲ್ಲ ಮಾತನಾಡ್ತಾ ಇರ್ತೇವೆ. ಜನರಿಗೆಲ್ಲರಿಗೂ ಕೂಡ ಕನ್ಫ್ಯೂಷನ್, ಏನಪ್ಪ ಆಚಾರ್ಯರು ಹೇಗೆ ಮಾತನಾಡ್ತಾರೆ, ಭಗವಂತ ನಿದ್ದೆ ಮಾಡುವಂತಹ ಸಂದರ್ಭ ಚಾತುರ್ಮಾಸ್ಯ ಅಂತ ಹೇಳಿದ್ದಾರೆ, ಭಗವಂತ ನಿದ್ದೆ ಮಾಡಿದ್ರೆ ಲೋಕ ಎಲ್ಲ ನಡೆಯೋದು ಹೇಗೆ ಎನ್ನುವಂತಹ ಕನ್ಫ್ಯೂಷನ್ಗೆ ನಮ್ಮ ಪ್ರವಚನಗಳು ಹೋಗ್ತಾ ಇರ್ತದೆ. ಆದ್ರೆ ನೋಡ್ರಿ, ಅದೇ ಚಾತುರ್ಮಾಸ್ಯ ಎಂಬ ವಿಷಯವನ್ನ ಗುರುಗಳು ಜನರಿಗೆ ಮುಟ್ಟುವಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಶೈಲಿ ಗುರುಗಳದ್ದು. ಏನು ಅಂತ ಹೇಳಿದ್ರೆ, ಗುರುಗಳು ಹೇಳ್ತಾರೆ ಚಾತುರ್ಮಾಸ್ಯ ಅಂತ ಹೇಳಿದ್ರೆ ಭಗವಂತ ನಿದ್ರೆ ಮಾಡುವಂತಹ ಸಂದರ್ಭ ಅಂತ ಹೇಳಿ. ಹೌದು, ಭಗವಂತನ ನಿದ್ರೆ ಮಾಡುವಂತಹ ಸಂದರ್ಭ. ಆದ್ರೆ ಭಗವಂತನದ್ದು ಯೋಗ ನಿದ್ರೆ, ನಮ್ಮದ್ದು ಭೋಗ ನಿದ್ರೆ ಅಂತ ಹೇಳ್ತಾರೆ. ಹೌದು, ನಮ್ಮದ್ದು ಭಗವಂತನದ್ದು ಯೋಗ ನಿದ್ರೆ. ಭಗವಂತ ನಿದ್ದೆ ಮಾಡಿದಾಗಲೂ ಕೂಡ ಜಾಗೃತನಾಗಿರ್ತಾನೆ, ಅದು ಭಗವಂತನದ್ದು ಯೋಗ ನಿದ್ರೆ. ನಾವು ಜಾಗೃತನಾಗಿದ್ದಾಗಲೂ ಕೂಡ, ಎಚ್ಚರಿದ್ದಾಗಲೂ ಕೂಡ ಆಗಾಗ ಪ್ರವಚನ ಕೇಳ್ತಾ ನಿದ್ದೆ ಮಾಡ್ತಾ ಇರ್ತೇವೆ. ಹಾಗಾಗಿ ನಮ್ಮದು ಭೋಗ ನಿದ್ರೆ ಅಂತ ಹೇಳ್ತಾ ಭಗವಂತನು ಮಾಡುವಂತದ್ದು ಯೋಗ ನಿದ್ರೆ ಅಂತ ಹೇಳಿ ಆ ಜನರಿಗೆ ಮುಟ್ಟುವಂತಹ ಶೈಲಿ ಇದೆಯಲ್ವಾ, ಅದು ನಿಜವಾಗಿರತಕ್ಕಂತಹ ವಾಗ್ಮಿಗಳ ಲಕ್ಷಣ ಅಂತ ಹೇಳಿ. ಹೀಗೆ ವಕ್ತ ದಶಸಹಸ್ರೇಶು ಅಂತೇಳಿ ಉತ್ತಮವಾಗಿರ್ತಕ್ಕಂತಹ ವಾಗ್ಮಿಯನ್ನ ನಾವು ಗುರುಗಳನ್ನ, ವಕ್ತೃತ್ವವನ್ನ ಗುರುಗಳಲ್ಲಿ ನಾವು ಕಂಡಿದ್ದೇವೆ. ಹೀಗೆ ಎಲ್ಲವನ್ನೂ ಕೂಡ ಶೂರರೂ ಆಗಿದ್ದಾರೆ, ಜೊತೆಗೆ ಪಂಡಿತರೂ ಆಗಿದ್ದಾರೆ, ಜೊತೆಗೆ ಉತ್ತಮವಾಗಿರ್ತಕ್ಕಂತಹ ವಾಗ್ಮಿಗಳು ಆಗಿದ್ದಾರೆ. ಆದ್ರೆ ಸುಭಾಷಿತಕಾರ ಹೇಳ್ತಾನೆ ದಾತಾ ಭವತಿ ವಾ ನವ ಅಂತೇಳಿ. ಇಷ್ಟೆಲ್ಲ ಇದ್ರೂ ಕೂಡ ಅವನು ದಾತನಾಗ್ತಾನು. ದಾತೃತ್ವ ಇರೋದು ಕೆಲವು ಜನರಲ್ಲಿ ಮಾತ್ರ ಅಂತ ಸುಭಾಷಿತಕಾರ ನಿರೂಪಣೆ ಮಾಡ್ತಾನೆ. ಆದರೆ ದಾತಾ ಭವತಿ ವಾ ನವ, ದಾತೃತ್ವವನಲ್ಲಿ ಇರ್ತದೋ ಇಲ್ಲೋ ಎಂಬುದಾಗಿ ಹೇಳ್ತಾರೆ. ಅದು ಸುಳ್ಳು. ಯಾಕೆಂತ ಹೇಳಿದ್ರೆ ಈ ಎಲ್ಲ ಗುಣಗಳ ಜೊತೆಗೆ ಅದ್ಭುತವಾಗಿರತಕ್ಕಂತಹ ದಾತೃತ್ವ ಕೊಡಬೇಕು ಜನರಿಗೆ. ವಿದ್ಯಾಪೀಠದ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನ ಕೊಟ್ಟಿದ್ದಾರೆ, ವಿದ್ಯಾಪೀಠದ ವಿದ್ಯಾರ್ಥಿಗಳಿಗೆ ಅನ್ನವನ್ನ ಕೊಟ್ಟಿದ್ದಾರೆ, ವಸ್ತ್ರಗಳನ್ನ ಕೊಟ್ಟಿದ್ದಾರೆ, ಅವರಿಗೆ ಉದ್ಯೋಗವನ್ನ ಕೊಟ್ಟಿದ್ದಾರೆ. ವಿದ್ಯಾಪೀಠದ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ, ಸಾಮಾನ್ಯ ಜನರಲ್ಲಿ, ಬಡ ಬ್ರಾಹ್ಮಣ ವಿದ್ಯಾರ್ಥಿಗಳಲ್ಲಿ ಎಂಬ ಹಾಸ್ಟೆಲ್ಗಳನ್ನ ಕಟ್ಟಿ ಅವರಿಗೆ ಉತ್ತಮವಾಗಿರತಕ್ಕಂತಹ ಸೌಕರ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಅಷ್ಟೇನಾ ಅಲ್ಲ, ಸ್ಕಾಲರ್ಶಿಪ್ ಗಳನ್ನು ಕೊಟ್ಟಿದ್ದಾರೆ. ಹೌದು, ದಾತೃತ್ವ. ಸ್ಕಾಲರ್ಶಿಪ್ ಗಳನ್ನು ಕೊಟ್ಟಿದ್ದಾರೆ. ಮಠ ಮಂದಿರಗಳನ್ನ ಸ್ಥಾಪನೆ ಮಾಡಿ ಸಾಮಾನ್ಯ ಜನರಿಗೂ ಕೂಡ ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡುವಂತಹ ಉತ್ತಮವಾಗಿರತಕ್ಕಂತಹ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹೀಗೆ ಅಷ್ಟೇ ಅಲ್ಲದೆ ಸಮಾಜದಲ್ಲಿ ಅನೇಕ ಜನರಲ್ಲಿ ಧರ್ಮ ಜಾಗರಣೆ ಆಗಬೇಕು, ಧರ್ಮ ಪ್ರಚಾರ ನಿರಂತರ ನಡೀತಾ ಇರಬೇಕು ಎಂಬುದಾಗಿ ಅನೇಕ ಜನ ಶಿಷ್ಯರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟಿದ್ದಾರೆ. ಕೆಲವು ಜನರಿಗೆ ಹಿಂದೂ ಧರ್ಮ ಪ್ರಚಾರ ದೀಕ್ಷೆಯನ್ನು ಕೊಟ್ಟಿದ್ದಾರೆ. ಹೀಗೆ ಕೊಟ್ಟಿದ್ದಾರೆ. ದಾತೃತ್ವ ಎನ್ನುವುದು ಗುರುಗಳ ಬಗ್ಗೆ ಹೇಳುವಂತ ಅವಶ್ಯಕತೆಯೇ ಇಲ್ಲ. ಗುರುಗಳಲ್ಲಿ ಅಂತಹ ದಾತೃತ್ವವನ್ನ ನಾವು ಕಾಣಬಹುದು. ಅಂತಹ ಉತ್ತಮವಾಗಿರ್ತಕ್ಕಂತಹ ದಾತೃತ್ವ ಗುರುಗಳಲ್ಲಿ ನಾವು ಕಂಡಿದ್ದೇವೆ. ಹೀಗೆ ವಕ್ತಾ ದಶಸಹಸ್ರೇಶು ಧಾತಾ ಭವತಿ ವಾ ನವ ಅಂತ ಹೇಳಿ ಸುಭಾಷಿತಕಾರ ಹೇಳ್ತಾರಲ್ವಾ, ನಿಜ ಅಲ್ಲ ಸುಭಾಷಿತ. ಯಾಕೆಂತಂದ್ರೆ ಎಲ್ಲಾ ಲಕ್ಷಣಗಳು ಒಬ್ಬರಲ್ಲಿ ನಾವು ಕಂಡಿದ್ದೇವೆ ಅಂತ ಹೇಳಿದ್ರೆ ಅದು ನಮ್ಮ ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಪಾದಂಗಳವರಲ್ಲಿ ಪ್ರತ್ಯಕ್ಷವಾಗಿ ನಾವು ಎಲ್ಲವನ್ನು ಕೂಡ ಕಂಡಿದ್ದೇವೆ. ತುಂಬಾ ಜನ ಗುರುಗಳಲ್ಲಿ ಬಂದು, ಬೇರೆ ಪಂಥದವರು ಕೂಡ ಬರುವವರಿದ್ದು ಬಂದು ಅವರು ಸುಮ್ಮನೆ ಕೇಳ್ಬೇಕು ಅಂತ ಕೇಳ್ತಾರೋ ಏನಂತ ಕೇಳ್ತಾರೋ ಗೊತ್ತಿರಲಿಲ್ಲ. ಕೆಲವು ಪ್ರಶ್ನೆಗಳನ್ನೆಲ್ಲವನ್ನು ಕೂಡ ಮಾಡ್ತಾ ಇದ್ರು ಬೇರೆ ಪಂಥದವರು. ನಾವು ಪರ್ಯಾಯದಲ್ಲಿರತಕ್ಕಂತಹ ಸಂದರ್ಭದಲ್ಲಿ ಬೇರೆ ಪಂಥದವರು ಬರುವಂತೂ ಪ್ರಶ್ನೆಗಳನ್ನ ಮಾಡುವುದು. ಗುರುಗಳಲ್ಲಿ ಬಂದು ಪ್ರಶ್ನೆ ಮಾಡ್ತಾರೆ. ಗುರುಗಳೇ ನೋಡ್ರಿ ಅವರ ಪ್ರಶ್ನೆ, ಗುರುಗಳೇ ಅನೇಕ ಜನರಿದ್ದಾರೆ, ಅನೇಕ ದೇವರುಗಳಿದ್ದಾರೆ, ಹಾಗಾಗಿ ಎಲ್ಲಾ ದೇವರುಗಳು, ಎಲ್ಲರೂ ಕೂಡ ದೇವರುಗಳು ಒಂದೇ ಅಲ್ಲ ಸ್ವಾಮೀಜಿ ಅಂತ ಹೇಳಿ ಗುರುಗಳಿಗೆ ಪ್ರಶ್ನೆ. ನೋಡ್ರಿ, ನಾವಾಗಿದ್ರೆ ಕನ್ಫ್ಯೂಸ್ ಆಗ್ಬಿಡ್ತಿದ್ವಿ. ಆದ್ರೆ ಆ ಸ್ಫೂರ್ತಿವಂತಾಗಿರ್ತಕ್ಕಂತಹ ಸಮಾಧಾನ ಇದೆ ಗುರುಗಳದು, ಅದು
ಹೇಳಲು ಅಶಕ್ಯ. ಹೇಳಿದ್ರು ಎಲ್ಲಾ ದೇವರುಗಳು ಒಂದೇ ಎಂಬುದಾಗಿ ಹೇಳಿದ್ರಿ. ಅಲ್ಲ, ಎಲ್ಲಾ ದೇವರುಗಳು ಒಂದೇ ಅಲ್ಲ, ಎಲ್ಲರಿಗೂ ದೇವರು ಒಂದೇ ಅಂತ ಹೇಳಿ ಕ್ಷಣದಲ್ಲಿ ಸಮಾಧಾನ ಕೊಟ್ಟು ಅವರಿಗೆ ಸಂತೋಷವನ್ನು ಉಂಟು ಮಾಡಿದ್ದಾರೆ. ಅದು ಗುರುಗಳಲ್ಲಿರತಕ್ಕಂತಹ ಸ್ಫೂರ್ತಿದಾಯಕವಾಗಿರ್ತಕ್ಕಂತಹ ಚಮತ್ಕಾರವನ್ನ ನಾವು ಗುರುಗಳನ್ನ ಕಾಣಬಹುದು ಎಂಬುದಾಗಿ ಹೇಳಬಹುದು. ಹೀಗೆ ಎಲ್ಲವೂ ಕೂಡ ಮಹಾಭಾರತದ ಬಗ್ಗೆ ಪ್ರಶಂಸೆ ಮಾಡ್ತಾರೆ. ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನವತ್ ಕ್ವಚಿತ್ ಅಂತ ಹೇಳಿ ಮಹಾಭಾರತದಲ್ಲಿರತಕ್ಕಂತಹ ವಿಷಯಗಳೇ ಎಲ್ಲಾ ಕಡೆ ಇದ್ದಾವೆ. ಮಹಾಭಾರತದಲ್ಲಿ ಏನಿಲ್ಲ ಅದು ಹೊರಗಡೆ ಎಲ್ಲಿಯೂ ಕೂಡ ಇಲ್ಲ ಅಂತ ಹೇಳಿ ಮಹಾಭಾರತವನ್ನ ಹೇಳ್ತಾರೆ. ಆದ್ರೆ ಮಹಾಭಾರತದ ದೃಷ್ಟಾಂತವನ್ನ ಕೊಡಬಹುದು ಇಲ್ಲೋ ಗೊತ್ತಿಲ್ಲ ಗುರುಗಳ ಬಗ್ಗೆ. ಗುರುಗಳು ಕೂಡ ಹಾಗೆ ಯದಿಹಾಸ್ತಿ ತದನ್ಯತ್ರ ಗುರುಗಳಲ್ಲಿರ್ತಕ್ಕಂತಹ ಗುಣಗಳು, ಸದ್ಗುಣಗಳು ಅದು ಅದ್ಭುತವಾಗಿರ್ತಕ್ಕಂಥದ್ದು. ಬೇರೆ ಎಲ್ಲಿ ಕೂಡ ನಮ್ಗೆ ಕಾಣ್ಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತಿನ ದಿವಸ ಹೊರಗಡೆ ಸಮಾಜದಲ್ಲಿ ನಾವು ಬಂದು ಅಲ್ಲಿ ಪ್ರವಚನೆ ಮಾಡ್ತಾ ಅಲ್ಲಿ ಗುಣಗಳನ್ನ ಕಂಡಿದ್ದೇವೆ. ಆದ್ರೆ ಯಾವುದು ಕೂಡ ನಮಗೆ ಹೊಸದಾಗಿ ಅನಿಸ್ತಾನೆ ಇಲ್ಲ. ಯಾಕೆಂದ್ರೆ ನಾವು ಎಲ್ಲವೂ ಕೂಡ ಗುರುಗಳಲ್ಲಿ ಕಂಡುಬಿಟ್ಟಿದ್ದೇವೆ. ಅಂತಹ ಅದ್ಭುತ ಸದ್ಗುಣಗಳ ರಾಶಿ ನಮ್ಮ ಗುರುಗಳು. ಯದಿಹಾಸ್ತಿ ತದನ್ಯತ್ರ ಅಂತ ಮಹಾಭಾರತಕ್ಕೆ ಮಾತ್ರ ಅಲ್ಲ, ನಮ್ಮ ಗುರುಗಳಲ್ಲಿಯೂ ಕೂಡ ಆ ದೃಷ್ಟಾಂತ ಸರಿ ಹೋಗುತ್ತೆ ಎನ್ನುವುದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಬಹುದು. ಹೀಗೆ ಅದ್ಭುತವಾಗಿರತಕ್ಕಂತಹ ವಾಗ್ಮಿಗಳು, ಶೂರರು ಎಲ್ಲವೂ ಕೂಡ ಅದ್ಭುತವಾಗಿರ್ತಕ್ಕಂತಹ ಗುಣಗಳ ರಾಶಿ ಅಂತ ಹೇಳಿದ್ರೆ ಅದು ನಮ್ಮ ಪರಮ ಪೂಜ್ಯ ಶ್ರೀಪಾದರ ಬಗ್ಗೆ ನಾವು ಹೇಳಬಹುದು. ನಾವು ಪರ್ಯಾಯದಲ್ಲಿ ನಮಗೆ ಅದ್ಭುತವಾಗಿರ್ತಕ್ಕಂಥ ಅವಕಾಶ ಸಿಕ್ಕಿದ್ದು ಪರ್ಯಾಯದಲ್ಲಿ. ಅದಕ್ಕಿಂತ ಮುಂಚೆ ಗುರುಗಳು ವೈಯಕ್ತಿಕವಾಗಿ ಗುರುಗಳಿಗೆ ನಮ್ಮ ಪರಿಚಯ ಆಗಿದ್ದು ಪರಮ ಪೂಜ್ಯ ಶ್ರೀಪಾದರು ಹೈದರಾಬಾದ್ ನಲ್ಲಿ ಚಾತುರ್ಮಾಸ್ಯ ದೀಕ್ಷೆಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ನಾವು ಹೈದರಾಬಾದಿನಲ್ಲಿ ಸೈನಿಕಪುರಿ ಎಂಬುದಾಗಿ ವಿದ್ಯಾಪೀಠ, ಶ್ರೀ ಪೂರ್ಣಬೋಧ ವಿದ್ಯಾಪೀಠ ಅಂತೇಳಿ ಆ ಪೂರ್ಣಬೋಧ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ಗುರುಗಳ ಚಾತುರ್ಮಾಸ್ಯ ದೀಕ್ಷೆಯು ಅಲ್ಲೇ ಇತ್ತು. ಆ ಸಂದರ್ಭದಲ್ಲಿ ಗುರುಗಳು ಚಾತುರ್ಮಾಸ್ಯ ದೀಕ್ಷೆ ಅಂತ ಹೇಳಿದ್ರೆ ಬರೀ ಪೂಜೆ ಅಷ್ಟು ಮಾತ್ರವಲ್ಲದೇನೆ ಗುರುಗಳದ್ದು ಅನೇಕ ಚಟುವಟಿಕೆಗಳು ಇರ್ತಾ ಇದ್ವು. ಅದರಲ್ಲಿ ದಲಿತ ಕೇರಿಗೆ ಹೋಗುವಂಥದ್ದು, ಹೋಗಿ ಪಾದಯಾತ್ರೆ ಮಾಡಿ ಅಲ್ಲಿ ಯಾರು ಮತಾಂತರ ಆಗ್ತಾ ಇದ್ದಾರೆ ಅಂದ್ರೆ ಬೇರೆ ಧರ್ಮಕ್ಕೆ ಮತಾಂತರ ಆಗ್ತಾ ಇದ್ದಾರೋ ಆ ಮತಾಂತರವನ್ನ ತಡೆಗಟ್ಟುವುದು. ನೀವು ಹಿಂದೂ ಧರ್ಮದಲ್ಲಿ ಏನೇ ಇರಬೇಕು, ಅಸ್ಪೃಶ್ಯತೆ ಇವೆಲ್ಲವೂ ಕೂಡ ಹಿಂದೂ ಧರ್ಮದಲ್ಲಿ ಇಲ್ಲ, ನಾವೆಲ್ಲರೂ ಕೂಡ ಒಂದೇ ಎಂಬುದಾಗಿ ದಲಿತರಲ್ಲಿ ಧೈರ್ಯವನ್ನ ತುಂಬಿ ಮತಾಂತರವನ್ನ ತಡೆಗಟ್ಟುವಂತಹ ಕೆಲಸವನ್ನ ಮಾಡ್ತಾ ಪಾದಯಾತ್ರೆಗಳನ್ನ ಮಾಡ್ತಾ ಇದ್ರು ಶ್ರೀಪಾದಂಗಳವರು. ಆ ಸಂದರ್ಭದಲ್ಲಿ ಹೈದರಾಬಾದ್ ನಲ್ಲಿ ಬೇಗಂಪೇಟ ಅಂತ ಹೇಳಿ ಒಂದು ಪ್ರದೇಶ, ಆ ಪ್ರದೇಶದಲ್ಲಿ ಒಂದು ದಲಿತ ಕೇರಿ ಇದ್ದು ಆ ದಲಿತ ಕೇರಿಗೆ ಗುರುಗಳು ಪಾದಯಾತ್ರೆಗೆ ಹೋಗಿದ್ದಾರೆ. ಹೋಗುವಂತಹ ಸಂದರ್ಭದಲ್ಲಿ ನಮಗೆ ಆ ಸಂದರ್ಭದಲ್ಲಿ ಅತ್ಯಂತ ಉತ್ಸುಕತೆ, ಗುರುಗಳಿಂದ ನಾವು ಕೂಡ ಹೋಗಬೇಕು ಅಂತ ಹೇಳಿ ಗುರುಗಳಿಂದ ನಾವು ಕೂಡ ಹೋಗಿದ್ದೇವೆ. ಆ ಕೇರಿಗೆ ಹೋದಾಗ ಗುರುಗಳು ಪಾದಯಾತ್ರೆಯನ್ನೆಲ್ಲವನ್ನು ಕೂಡ ಮಾಡಿದ್ರು. ಮಾಡಿದ ತದನಂತರದಲ್ಲಿ ಒಂದು ಸಭೆಯನ್ನು ಏರ್ಪಡಿಸಿದ್ದಾರೆ. ಆ ಸಭೆಯಲ್ಲಿ ಗುರುಗಳ ಅನುಗ್ರಹ ಸಂದೇಶ ಆಗಬೇಕು. ಗುರುಗಳು ಹಿಂದಿ ತೆಲುಗು ಭಾಷೆ ಗುರುಗಳಿಗೆ ಬರೋದಿಲ್ಲ. ಹಾಗಾಗಿ ಗುರುಗಳು ಕನ್ನಡ ಭಾಷೆಯಲ್ಲಿ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಆ ಸಂದೇಶವನ್ನ ಬೇರೆ ಯಾರೋ ಒಬ್ಬ ವ್ಯಕ್ತಿ ಅನುವಾದ ಮಾಡ್ತಾ ಇದ್ದಾರೆ ತೆಲುಗಲ್ಲಿ. ಗುರುಗಳು ಸಂದೇಶ ನೀಡುತ್ತಾ ಇದ್ದಾರೆ, ಅನುವಾದ ನಡೀತಾ ಇದೆ. ಆದ್ರೆ ಅನುವಾದ ಗುರುಗಳು ಏನು ಸಂದೇಶವನ್ನ ನೀಡಿದ್ದಾರೆ ಅದೇ ಅನುವಾದ ಆ ಪಕ್ಕದ ವ್ಯಕ್ತಿ ಮಾಡ್ತಾ ಇಲ್ಲ. ಗುರುಗಳಿಗೆ ಅದು ಅರ್ಥವಾಯಿತು. ಗುರುಗಳು ಎಷ್ಟು ಅವ್ರದ್ದು ಗುರುಗಳು ಕೂಡಲೇ ಗಮನಿಸುವಂತಹ ಬುದ್ಧಿ ಗುರುಗಳಲ್ಲಿ ನಾವು ಕಂಡಿದ್ದೇವೆ. ಅವರು ಮಾಡುವಂತಹ ಅನುವಾದ ಜನರಿಗೆ ತಲುಪ್ತಾ ಇದೆಯಾ ಇಲ್ಲ ಅಂತ ಹೇಳಿ ಕ್ಷಣಕಾಲದಲ್ಲಿ ಗುರುತಿಸಿ ನಾನು ಹೇಳೋದೇ ನೀನು ಹೇಳ್ತಾ ಇಲ್ಲ, ಅನುವಾದ ನೀನು ಬೇರೆಯಾಗಿ ಹೇಳ್ತಾ ಇದ್ದಿ ಅಂತ ಹೇಳಿ ಆ ವ್ಯಕ್ತಿಗೆ ಹೇಳಿದ್ರು. ಬೇರೆ ಒಬ್ಬ ವ್ಯಕ್ತಿ ಇದ್ದ. ಆ ಸಂದರ್ಭದಲ್ಲಿ ಏನೇ ಕೂಡ್ಲೆ ನಮ್ಮವರು ಒಬ್ಬರಿದ್ರು, ನೀನು ಹೇಳು ನನಗೆ ಮೈಕ್ ಕೊಟ್ರು. ಮೈಕ್ ಕೊಟ್ಟು ಕೂಡಲೇ ಗುರುಗಳು ಕನ್ನಡದಲ್ಲಿ ಹೇಳಿದ್ರು. ಕನ್ನಡದಲ್ಲಿ ಹೇಳಿದ ಆ ಗುರುಗಳ ಸಂದೇಶವನ್ನ ನಾನು ತೆಲುಗಿನಲ್ಲಿ ಅನುವಾದ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ನಂತರ ಆ ಕ್ಷಣದಲ್ಲಿ ಮೊತ್ತ ಮೊದಲನೇದಾಗಿ ಗುರುಗಳಿಗೆ ನನ್ನ ಪರಿಚಯ, ನನಗೆ ವಿಶೇಷವಾಗಿರತಕ್ಕಂತಹ ಗುರುಗಳ ಪರಿಚಯ ಆ ಸಂದರ್ಭದಲ್ಲಿ ಆಗಿದ್ದು. ಹೌದು, ದಲಿತ ಕೇರಿಯಲ್ಲಿ ಗುರುಗಳ ನನ್ನ ಪರಿಚಯ ಆಗಿದೆ ಎನ್ನುವುದನ್ನ ಈ ಸಂದರ್ಭದಲ್ಲಿ ಹೇಳಬಯಸುತ್ತೇನೆ. ಹೀಗೆ ಅನಂತರ ಹೈದರಾಬಾದ್ ವಿದ್ಯಾಪೀಠದಿಂದ ಪೂರ್ಣಪ್ರಜ್ಞ ವಿದ್ಯಾಪೀಠಕ್ಕೆ ನಾವು ಬಂದಿದ್ದೇವೆ. ಬಂದಾಗ ಗುರುಗಳು ನೀವು ಕೂಡ ಮುಂದಿನ ವಿದ್ಯಾಭ್ಯಾಸಕ್ಕೆ ಪೂರ್ಣಪ್ರಜ್ಞ ವಿದ್ಯಾಪೀಠಕ್ಕೆ ಹೋಗಿ ಅಂತ ಹೇಳಿ ಕಳಿಸಿದ್ರು. ಪೂರ್ಣಪ್ರಜ್ಞ ವಿದ್ಯಾಪೀಠಕ್ಕೆ ಬಂದಿದ್ದೇವೆ. ಬಂದಾಗ ಗುರುಗಳು ಆಗಾಗ ಬೆಂಗಳೂರು ವಿದ್ಯಾಪೀಠಕ್ಕೆ ಬರ್ತಿದ್ದಾಗ ನಾವು ಗುರುಗಳ ಹತ್ರ ಹೋದಾಗ ಗುರುಗಳು ಎಷ್ಟು ಕಾರುಣ್ಯ, ಶಿಷ್ಯರ ಮೇಲೆ ಎಷ್ಟು ಕಾರುಣ್ಯ ನೋಡಿ. ಅವರ ದೃಷ್ಟಿ ಹೇಗಿತ್ತು ಅಂತ ಹೇಳಿದ್ರೆ, ಬಂದಿರತಕ್ಕಂತಹ ಸಂದರ್ಭದಲ್ಲಿ ನೀವು ಚಿಕ್ಕ ವಿದ್ಯಾಪೀಠದಿಂದ ಬಂದಿದ್ದೀರಿ, ಅಲ್ಲಿ ಸ್ವಲ್ಪ ಜನರು ಮಾತ್ರ ಇರ್ತಾರೆ. ನೀವು ಬೆಂಗಳೂರು ವಿದ್ಯಾಪೀಠಕ್ಕೆ
ಬಂದಿದ್ದೀರಿ. ಇಲ್ಲಿ ತುಂಬಾ ಜನ ಇರ್ತಾರೆ. ಇಲ್ಲಿ ವಿದ್ಯಾರ್ಥಿಗಳು ಯಾರಾದ್ರೂ ನಿಮ್ಮನ್ನ ರ್ಯಾಗಿಂಗ್ ಮಾಡ್ತಾ ಇದ್ದಾರಾ, ಯಾರಾದ್ರೂ ನಿಮ್ಮನ್ನ ಕಳಿಸ್ತಾ ಇದ್ದಾರಾ ಅಂತ ಹೇಳಿ ಗುರುಗಳು ಕರೆದು ನಮ್ಮನ್ನ ವಿಚಾರಿಸ್ತಾ ಇದ್ರು. ಯಾರಾದ್ರೂ ರ್ಯಾಗಿಂಗ್ ಮಾಡಿದ್ರೆ ಹೇಳ್ಬೇಕು. ದೊಡ್ಡ ವಿದ್ಯಾಪೀಠ ಇದೆ, ನಿಮ್ಗೆ ಪರಿಚಯ ಇಲ್ಲದ ವ್ಯಕ್ತಿಗಳೆಲ್ಲರೂ ಕೂಡ ಇರ್ತಾರೆ. ಹಾಗಾಗಿ ಏನಾದ್ರೂ ಸಮಸ್ಯೆ ಇದ್ರು ನೀವು ನಮಗೆ ಹೇಳ್ಬೇಕು ಅಂತ ಹೇಳಿ ಅತ್ಯಂತ ಕಾರುಣ್ಯ, ಅತ್ಯಂತ ಪ್ರೀತಿ, ಅತ್ಯಂತ ವಾತ್ಸಲ್ಯ ನಮ್ಮ ಗುರುಗಳಲ್ಲಿ ಕಾಣಬಹುದು ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅಷ್ಟೇ ಅಲ್ಲದೇನೆ ನಮಗೆ ಪರಮ ಪೂಜ್ಯ ಪಂಚಮ ಪರ್ಯಾಯದಲ್ಲಿ, ಶ್ರೀಪಾದರ ಪಂಚಮ ಪರ್ಯಾಯದಲ್ಲಿ ಶ್ರೀಮನ್ ನ್ಯಾಯಸುಧಾ ಪಾಠ ಕೇಳುವಂತಹ ಒಂದು ಸೌಭಾಗ್ಯವು ಕೂಡ ಸಿಕ್ಕಿತ್ತು. ನ್ಯಾಯಸುಧಾ ಪಾಠ ಅಷ್ಟೇ ಅಲ್ಲ, ಗುರುಗಳ ಜೊತೆ ಗುರುಗಳ ಹತ್ತಿರ ಇರೋದ್ರಿಂದ ಅದು ನಮಗೆ ಜೀವನ ಪಾಠವೂ ಕೂಡ ಆಗಿದೆ. ಕೇವಲ ನ್ಯಾಯಸುಧಾ ಪಾಠ ಅಲ್ಲ, ಅವರು ಎಂತಹ ಧೈರ್ಯದ ವ್ಯಕ್ತಿತ್ವ ಗುರುಗಳದ್ದು ಅಂತ ಹೇಳಿದ್ರೆ, ಒಂದು ಮುಸಲ್ಮಾನ ಜನರಿಗೆಲ್ಲರಿಗೂ ಕೂಡ ಒಂದು ಇಫ್ತಾರ್ ಕೂಟ ಅಂತ ಆಯೋಜಿಸಿದ್ರು. ಸಾಮಾನ್ಯವಾಗಿ ಗುರುಗಳಿಗೆ ಆ ಇಫ್ತಾರ್ ಎನ್ನುವಂತ ಶಬ್ದವೂ ಗೊತ್ತಿರಲಿಲ್ಲ. ಸೌಹಾರ್ದ ಕೂಟ ಅಂತ ಗುರುಗಳು ಏರ್ಪಡಿಸಿದ್ದು ಸೌಹಾರ್ದ ಕೂಟ ಅಂತ ಹೇಳಿ. ಸರಿ, ಸೌಹಾರ್ದ ಕೂಟ ಆಯಿತು. ಸೌಹಾರ್ದ ಕೂಟ ಆಗುವಂತಹ ಸಂದರ್ಭದಲ್ಲಿ ಟಿವಿಯಲ್ಲೆಲ್ಲ ಚರ್ಚೆಗಳು ಪ್ರಾರಂಭವಾಗಿದ್ದಾವೆ. ಸ್ವಾಮಿಗಳು ಹಾಗೆ ಮಾಡಿದ್ದಾರೆ, ಸ್ವಾಮಿಗಳ ಹಿಂದೂ ಧರ್ಮದ ಕಲ್ಪನೆಯೇ ಬೇರೆ, ಸ್ವಧರ್ಮ ನಿಷ್ಠೆ ಪರಧರ್ಮ ಸಹಿಷ್ಣುತೆ ಅನ್ನೋದು ಗುರುಗಳ ವಿಶ್ವತೋಮುಖವಾಗಿರತಕ್ಕಂತಹ ಒಂದು ಭಾವನೆ ಹಿಂದೂ ಧರ್ಮದ ಬಗ್ಗೆ. ಹೀಗೆ ಚರ್ಚೆಗಳು ನಡೀತಾ ಇದ್ದಾವೆ. ಅತ್ಯಂತ ಬಿಸಿ 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 ವಾತಾವರಣ. ಎಷ್ಟು ಚರ್ಚೆಗಳು ಅಂದ್ರೆ ಅಷ್ಟು ಚರ್ಚೆಗಳು. ಫೇಸ್ಬುಕ್, ವಾಟ್ಸಾಪ್, ಅಂತರ್ಜಾಲಗಳಲ್ಲಿ, ಯೂಟ್ಯೂಬ್ ಗಳಲ್ಲಿ ಎಲ್ಲಾ ಕಡೆಯಲ್ಲಿಯೂ ಕೂಡ ಎಲ್ಲಾ ಚರ್ಚೆ ಉಡುಪಿಯ ಬಗ್ಗೆ, ಉಡುಪಿಯಲ್ಲಿ ನಡೆತಕ್ಕಂತಹ ಊಟದ ಬಗ್ಗೆ. ಅತ್ಯಂತ ಬಿಸಿ 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 ವಾತಾವರಣ. ನಮಗೆಲ್ಲರಿಗೂ ಕೂಡ ಒಂದು ಭಯಾನಕವಾಗಿ ನಮಗೆ ಏನೋ ಹೆದರಿಕೆ ಆಗಿತ್ತು. ಹೆದರಿಕೆ ಆದಾಗ ನೋಡೋಣ ಅಂತ ಹೇಳಿ ಈ ಟಿವಿಗಳಲ್ಲಿ ಎಲ್ಲ ಚರ್ಚೆಗಳನ್ನ ನೋಡಿ ಗುರುಗಳು ಏನ್ ಮಾಡ್ತಾ ಇದ್ದಾರೆ, ಗುರುಗಳು ಈ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಕ್ಷಣ ಮಠಕ್ಕೆ ಹೋಗಿ ಗುರುಗಳನ್ನು ದರ್ಶನ ಮಾಡಿಕೊಂಡು ಬರೋಣ ಅಂತ ಹೇಳಿ ಮಠಕ್ಕೆ ಹೋಗಿ ಗುರುಗಳು ಆ ಸಂದರ್ಭದಲ್ಲಿ ರಾಜಾಂಗಣದಲ್ಲಿ ಇದ್ರು. ನೋಡ್ತೀವಿ ಅಂತಹ ಭಯಾನಕ ವಿಭತ್ಸ ವಾತಾವರಣ, ಒಳಗಡೆ ಚರ್ಚೆಗಳು ಎಲ್ಲವೂ ಕೂಡ ನಡೀತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಅಂತಹ ಧೀರ ವ್ಯಕ್ತಿತ್ವ ಗುರುಗಳಲ್ಲಿ ಕಂಡಿದ್ದೇವೆ. ಗುರುಗಳು ಅಂತದ್ದು ಯಾವುದು ತಲೆಬಿಸಿ ಇಲ್ಲದೇನೆ ಗುರುಗಳಿಗೆ ಅತ್ಯಂತ ಇಷ್ಟಕರವಾಗಿರ್ತಕ್ಕಂತಹ ಯಕ್ಷಗಾನವನ್ನ ನೋಡ್ತಾ ಸಂತೋಷವಾಗಿ ರಾಜಾಂಗಣದಲ್ಲಿ ಕುಳಿತಿದ್ದಾರೆ. ನೋಡ್ರಿ, ಹೆದರಿಕೆ ನಮಗೆ ಗುರುಗಳಲ್ಲಿಲ್ಲ, ಧೈರ್ಯ. ಗುರುಗ ಒಂದು ನಿರ್ಣಯವನ್ನ ತೆಗೆದುಕೊಂಡಾಗ ಆ ನಿರ್ಣಯದ ಬಗ್ಗೆ ಚೆನ್ನಾಗಿ ಆಲೋಚನೆ ಮಾಡಿಯೇ ಗುರುಗಳು ನಿರ್ಣಯ ತಗೊಳ್ತಾರೆ. ನಿರ್ಣಯ ತಗೊಂಡ ಮೇಲೆ ಆ ನಿರ್ಣಯವನ್ನ ಹಿಂಪಡೆಯುವಂತಹ ಒಂದು ವ್ಯಕ್ತಿತ್ವ ಗುರುಗಳದ್ದಲ್ಲ. ಗುರುಗಳಿಗೆ ತುಂಬಾ ಜನ ಹೇಳಿದ್ರು, ಹಾಗೆ ಯಾಕೆ ಮಾಡಿದ್ರಿ ಸ್ವಾಮಿ, ಮೊಟ್ಟ ಮೊದಲನೇದಾಗಿ ಹೇಳಿದ್ರು ಹಾಗೆ ಮಾಡಬಾರ್ದಿತ್ತು ಅಂತ ಹೇಳಿದ್ರೆ, ಇಲ್ಲ, ನಾನು ನಿರ್ಣಯ ತಗೊಂಡಿದ್ದೇನೆ, ನನ್ನ ಕಲ್ಪನೆಯೇ ಬೇರೆ, ನಾನು ನಿರ್ಣಯವನ್ನ ಹಿಂಪಡೆಯದೆ ನನ್ನ ವ್ಯಕ್ತಿತ್ವಕ್ಕೆ ಭಂಗ ಬರ್ತದೆ, ಹಾಗಾಗಿ ನಾನು ಆ ನಿರ್ಣಯವನ್ನ ಹಿಂಪಡೆಯುವಂತಹ ಅವಶ್ಯಕತೆಯೇ ಇಲ್ಲ ಎಂಬುದಾಗಿ ಹೇಳಿ ಅದನ್ನ ಸಮರ್ಥನೆ ಮಾಡುವಂತಹ ಒಂದು ಗುಣ ಇದೆಯಲ್ವಾ, ಅದು ಪರಮ ಪೂಜ್ಯ ಶ್ರೀಪಾದರಲ್ಲಿ ಕಾಣುವಂತಹ ಅದ್ಭುತವಾಗಿರತಕ್ಕಂತಹ ಗುಣ ಅಂತ ಹೇಳಿ. ಹೀಗೆ ಸಾಮಾನ್ಯವಾಗಿ ನಾವು ಒಂದು ಶ್ಲೋಕದಲ್ಲಿ ನೋಡ್ತೇವೆ, ಬುದ್ಧಿರ್ ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್ ಅಂತ ಹೇಳಿ ಎಲ್ಲವೂ ಬರಬೇಕು ಅಂತ ಹೇಳಿದ್ರೆ, ಬುದ್ಧಿ, ಬಲ, ಯಶಸ್ಸು, ಧೈರ್ಯ ಎಲ್ಲವೂ ಕೂಡ ಸಿಗಬೇಕು ಅಂತ ಹೇಳಿದ್ರೆ ಅದು ಹನುಮಂತನ ಸ್ಮರಣೆಯಿಂದ ಸಿಗುತ್ತೆ ಅಂತ ಹೇಳ್ತೇವೆ ಅಂತ ಎನ್ನುವಂತಹ ಶ್ಲೋಕದಲ್ಲಿ ಹೇಳ್ತೇವೆ. ನಿಜವಾಗಿಯೂ ಕೂಡ ನೋಡ್ರಿ, ಆ ಶ್ಲೋಕ, ಆ ಫಲ ಎಲ್ಲವೂ ಕೂಡ ಕಂಡದ್ದು ನಮ್ಮ ಗುರುಗಳಲ್ಲಿ. ಹನುಮ ಸ್ಮರಣಾರ್ಥವೇ ನಿತ್ಯ ತಮ್ಮ 89 ವರ್ಷಗಳ ಪರ್ಯಂತ, 80 ವರ್ಷಗಳ ಸನ್ಯಾಸ ಜೀವನ ಪರ್ಯಂತ ಅವರು ವಾಯುಸ್ತುತಿಯ ಪುನಶ್ಚರಣೆಯನ್ನ ಮಾಡಿ ಹನುಮ ಸ್ಮರಣಾರ್ಥವೇ, ಹನುಮಂತ ದೇವರ ಸ್ಮರಣೆಯಿಂದ ನಿತ್ಯವೂ ವಾಯುಸ್ತುತಿ ಪುನಶ್ಚರಣೆಯಿಂದ ಎಲ್ಲವೂ ಕೂಡ ಗುರುಗಳಲ್ಲಿ ನಾವು ಕಂಡಿದ್ದೇವೆ. ಬುದ್ಧಿ ಬಲಂ ಯಶೋ ಧೈರ್ಯಂ, ಎಂತಹ ಧೈರ್ಯ ಅಂತಂದ್ರೆ ಅಂತ ಧೈರ್ಯ ನಾವು ಗುರುಗಳಲ್ಲಿ ಕಂಡಿದ್ದೇವೆ ಅಂತ ಹೇಳಿ ಹೀಗೆ ಗುರುಗಳಲ್ಲಿ ಇರತಕ್ಕಂತಹ ಗುಣಗಳನ್ನ ಹೇಳಬಹುದು. ಸಾಮಾನ್ಯವಾಗಿ ಒಂದು ಕಾವ್ಯವನ್ನ ಹೇಳ್ಬೇಕಾದ್ರೆ ಹೇಳ್ತಾನೆ ಒಬ್ಬ ಕಾವ್ಯ ಕರ್ತೃ ಈ ರೀತಿಯಾಗಿ, ಕಾವ್ಯಂ ಯಶಸೇ ಅರ್ಥಕೃತೆ ವ್ಯವಹಾರ ವಿದ್ಯೆ ಶ್ವೇತ ಕ್ಷತಯೇ ಕಾಂತ ಸಂಹಿತತೆಯ ಉಪದೇಶವಿದೆ ಅಂತ ಹೇಳಿ ಒಂದು ಉತ್ತಮವಾಗಿರ್ತಕ್ಕಂತಹ ಕಾವ್ಯ ಏನೇನು ಪ್ರಯೋಜನವನ್ನ ತಂದುಕೊಡುತ್ತೆ ಅಂತ ಹೇಳಿದ್ರೆ, ಉತ್ತಮವಾಗಿರ್ತಕ್ಕಂತಹ ಕಾವ್ಯವನ್ನ ಅಧ್ಯಯನ ಮಾಡೋದ್ರಿಂದ ಯಶಸ್ಸು ಸಿಗತ್ತೆ, ವ್ಯವಹಾರ ಹೇಗೆ ಮಾಡಿಕೊಡ್ಬೇಕು ಅಂತ ತಿಳಿಯತ್ತೆ, ಜೊತೆಗೆ ಶಿವೇತರ ಕ್ಷತೆಯೇ ಉತ್ತಮವಾಗಿರ್ತಕ್ಕಂತಹ ರೋಗಗಳಿದ್ರೆ ರೋಗಗಳು ಪರಿಹಾರವಾಗತ್ತೆ ಅಂತೇಳಿ ಕಾವ್ಯವನ್ನ ವರ್ಣನೆ ಮಾಡ್ತಾರೆ. ಕಾವ್ಯಕ್ಕೆ ಎಷ್ಟು ಸರಿನೋ ಅಲ್ಲೋ, ಆದ್ರೆ ಗುರುಗಳನ್ನ ಸೇವನೆ ಮಾಡೋದ್ರಿಂದ, ಗುರುಗಳನ್ನ ಧ್ಯಾನ ಮಾಡೋದ್ರಿಂದ, ಗುರುಗಳನ್ನ ನೋಡಿ ಎಲ್ಲವೂ ಕೂಡ ಫಲಗಳು ಸಿಗತ್ತೆ. ಗುರುಗಳ
ಗುರುಗಳ ಹತ್ತಿರ ಅಧ್ಯಯನ ಮಾಡುವುದೇ ಒಂದು ಸೌಭಾಗ್ಯ. ಅಧ್ಯಯನ ಮಾಡಿದಾಗ ಕಾವ್ಯಕ್ಕೆ ಏನು ಸಿಗುತ್ತೋ ಗೊತ್ತಿಲ್ಲ ಫಲಗಳು, ಆದ್ರೆ ಗುರುಗಳನ್ನ ಅಧ್ಯಯನ ಮಾಡಿದಾಗ ಎಲ್ಲ ಫಲಗಳು ಸಿಗುತ್ತೆ. ಹೌದು, ವ್ಯವಹಾರವಿದೆ, ಶಿವೇತರ ಕ್ಷತಯೇ ಎಲ್ಲವೂ ಕೂಡ ಅಲ್ಲಿ ಕಾಂತಾ ಸಮೇತರಲ್ಲ. ಇಲ್ಲಿ ಗುರುಗಳು ಅತ್ಯಂತ ಮೃದುವಾಗಿ ಹೇಳ್ತಾ ಇದ್ರು, ಅತ್ಯಂತ ಸೌಹಾರ್ದದಿಂದ ಉತ್ತಮವಾಗಿರ್ತಕ್ಕಂಥ ವಿಷಯವನ್ನ ಶಿಷ್ಯರೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. ಹಾಗೆ ಯಶಸ್ಸೇ ಅರ್ಥಗತೆ, ಒಳ್ಳೆ ಯಶಸ್ಸು. ಇವತ್ತಿನ ದಿವಸ ಎಲ್ಲ ಕಡೆ ಪ್ರವಚನ ಮಾಡ್ತೇವೆ ಅಂತ ಹೇಳಿದ್ರೆ ಯಶಸ್ಸು ವೇದಾಂತ ಶ್ರೀಗಳ ಶಿಷ್ಯರು ಎನ್ನುವುದೇ ಒಂದು ದೊಡ್ಡ ಯಶಸ್ಸು. ಅರ್ಥಕತೆ, ವ್ಯವಹಾರವಿದೆ, ಹೇಗೆ ವ್ಯವಹಾರ ಮಾಡಬೇಕು. ಸಾಮಾನ್ಯ ಗುರುಗಳು ಪ್ರವಚನದಲ್ಲಿ ಹೇಳ್ತಾ ಇದ್ರು, ಪ್ರವಚನ ಮಾಡುವಂತಹ ಸಂದರ್ಭದಲ್ಲಿ ಏನಾದ್ರೂ ರಾಂಗ್ ಶಬ್ದವನ್ನ ಪ್ರಯೋಗ ಮಾಡಿದ್ರೆ ಕರ್ತ ಹೇಳ್ತಾ ಇದ್ರು, ಆ ಪದವನ್ನ ಪ್ರಯೋಗ ಮಾಡಬಾರದು. ಇನ್ನೊಬ್ಬರ ಮನೋಭಾವನೆಗಳಿಗೆ ಧಕ್ಕೆ ಬರುವಂತೆ ನಾವು ಪ್ರವಚನವನ್ನ ಮಾಡಬಾರದು ಅಂತ ಹೇಳಿ, ನಾವು ಪ್ರವಚನ ಮಾಡುವಾಗ ಸಾಮಾನ್ಯರನ್ನು ಕೂಡ ಎಲ್ಲರನ್ನು ಕೂಡ ದೃಷ್ಟಿಯಲ್ಲಿ ಇಟ್ಟುಕೊಂಡು ಪ್ರವಚನ ಮಾಡಬೇಕು ಅಂತ ಹೇಳಿ ತಿದ್ದಿ ವ್ಯವಹಾರ, ಹೇಗೆ ವ್ಯವಹಾರ ಮಾಡಬೇಕು ಸಾಮಾನ್ಯ ಜನರಲ್ಲಿ ಅಂತ ಹೇಳಿ ಎಲ್ಲವನ್ನು ಕೂಡ ಕಲಿಸ್ತಾ ಇದ್ರು. ಅದು ಗುರುಗಳಿಂದ ನಾವು ಕಲಿಯುವಂತಹ ಅದ್ಭುತವಾಗಿರ್ತಕ್ಕಂತಹ ಪಾಠ. ಶಿವೇತರ ಕ್ಷತೈ, ಏನಾದ್ರೂ ಕಷ್ಟಗಳು ಬಂದಾಗ ಅವರ ತಪಶಕ್ತಿ, ತಪೋನಿಷ್ಠಾ ಗರಿಷ್ಠರು ಗುರುಗಳು ಅಂತ ಹೇಳಿದ್ರೆ ತಪೋನಿಷ್ಠಾ ಗರಿಷ್ಠರು, ಅದ್ಭುತವಾಗಿರ್ತಕ್ಕಂತಹ ತಪಸ್ಸು. ನನ್ನ ಮಿತ್ರನ ತಂಗಿ ವಿವಾಹ ಸಂದರ್ಭದಲ್ಲಿ ಜೊತೆಗೆ 2 ಜಾತಕಗಳು ಸರಿಯಾಗಿ ಕಲ್ತಿಲ್ಲ, ಭಿನ್ನಾಭಿಪ್ರಾಯ ಇತ್ತು ಅಂತ ಹೇಳ್ತಾರೆ. ಜ್ಯೋತಿಷ್ಯರಲ್ಲಿ ಭಿನ್ನ ಧರ್ಮಾಸ್ತ್ರ ಅಂತ ಹೇಳಿದಂತೆ ಕೆಲವರು ಚೆನ್ನಾಗಿ ಜ್ಯೋತಿಷ್ಯದಲ್ಲಿ ಇಬ್ಬರ ಕುಂಡಲಿ ಕಲ್ತಿದೆ ಅಂತ ಒಬ್ರು ಹೇಳ್ತಾರೆ, ಇಲ್ಲ ಚೆನ್ನಾಗಿ ಆಗಿಲ್ಲ, ಕಲ್ತಿಲ್ಲ ಅಂತ ಹೇಳ್ತಾರೆ. ಅವನಿಗೆ ಪಾಪ ಏನೋ ದುಃಖ, ಆದ್ರೆ ಮದುವೆ ಫಿಕ್ಸ್ ಆಗಿದೆ, ಏನ್ ಮಾಡ್ಬೇಕು ಅಂತ ಹೇಳಿ ಗುರುಗಳ ಹತ್ತಿರ ಬಂದು ಪ್ರಾರ್ಥನೆ ಮಾಡಿ ಪತ್ರಿಕೆಯನ್ನ, ವಿವಾಹದ ಆಮಂತ್ರಣ ಪತ್ರಿಕೆಯನ್ನ ಗುರುಗಳಲ್ಲಿ ಕೊಟ್ಟು ಗುರುಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡಿದಾಗ ಗುರುಗಳು ಮಂತ್ರಾಕ್ಷತೆಯನ್ನ ಕೊಟ್ಟು, ಜ್ಯೋತಿಷ್ಯದಲ್ಲಿ ಹೇಳ್ತಾರೆ, ಎಷ್ಟೇ ಗ್ರಹಗಳು ವಕ್ರಗತಿಯಲ್ಲಿ ಇದ್ರೂ ಕೂಡ, ಎಷ್ಟೇ ಗ್ರಹಗಳು ನೀಚ ಸ್ಥಾನದಲ್ಲಿ ಇದ್ರೂ ಕೂಡ, ಒಂದು ಗುರುವಿನ ಅನುಗ್ರಹವಿದ್ರೆ ಆ ಜಾತಕ ಇದ್ದವನಿಗೆ ಆ ಗುರುಗಳ ಅನುಗ್ರಹದಿಂದ ಎಲ್ಲಾ ದೋಷಗಳು ಕೂಡ ಪರಿಹಾರವಾಗುತ್ತೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತದೆ. ನಿಜ, ನಾವು ಕೇಳಿದ್ದೇವೆ, ಆದ್ರೆ ಪ್ರತ್ಯಕ್ಷವಾಗಿ ನೋಡಿದ್ದೇವೆ. ಹೌದು, ಜಾತಕ ಕಲಿದೇ ಇದ್ರೂ ಕೂಡ ಹೀಗೆ ಆಟಂಕಗಳು ಬರ್ತಾವೆ, ತೊಂದರೆಗಳು ಬರ್ತಾವೆ ಅಂತ ಜ್ಯೋತಿಷ್ಯರು ಹೇಳಿದ್ರು ಕೂಡ ಒಂದು ಗುರುಗಳ ಅನುಗ್ರಹ ಇದ್ರೆ ಎಲ್ಲವೂ ಕೂಡ ಪರಿಹಾರವಾಗುತ್ತೆ ಅಂತ ಹೇಳ್ತಾರಲ್ವಾ. ನಿಜ, ಗುರುಗಳ ಹತ್ತಿರ ಬಂದು ಮಂತ್ರಾಕ್ಷತೆಯನ್ನ ತೆಗೆದುಕೊಂಡು ಬಂದು ವಿವಾಹ ಕಾರ್ಯಕ್ರಮ ನಡೆಯಿತು. ಇವತ್ತಿನವರೆಗೂ ಕೂಡ ಯಾವ ತೊಂದರೆ ಆಗಲಿಲ್ಲ, ಯಾವ ಸಮಸ್ಯೆಯೂ ಆಗಲಿಲ್ಲ ದಾಂಪತ್ಯಕ್ಕೆ. ಅದು ಗುರುಗಳ ತಪಸ್ಸಿನ ಫಲ. ಇಂತಹ ತಪಸ್ಸನ್ನ ಗುರುಗಳಲ್ಲಿ ನೋಡಿದ್ದೇವೆ. ಹಾಗೆ ಗುರುಗಳಲ್ಲಿ ಕಂಡ ಗುಣಗಳು ಇಷ್ಟು ಅಷ್ಟು ಅಂತ ನಾವು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಸಾಮಾನ್ಯ ಜನರಿಗೂ ಕೂಡ ಸಿಗುವಂತಹ ಗುರುಗಳು ನಮ್ಮ ಶ್ರೀಪಾದರು. ಸಾಮಾನ್ಯವಾಗಿ ಕೆಲವರು ಗುರುಗಳು ಅಂತ ಹೇಳಿದ್ರೆ ಎಲ್ಲೋ ಇರ್ತಾರೆ, ಅವರನ್ನ ಭೇಟಿಯಾಗಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ ಇರುತ್ತದೆ. ಆದ್ರೆ ಸಾಮಾನ್ಯ ಜನರು ಗುರು ಬಾಗಿಲು ಯಾವಾಗಲೂ ಕೂಡ ತೆಗ್ದೇ ಇರ್ತಿತ್ತು. ಗುರುಗಳ ದರ್ಶನ ಆಗ್ಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಪ್ರವೇಶ ಮಾಡಬಹುದು ಯಾರಾದ್ರೂ ಕೂಡ. ಒಂದಾನೊಂದು ಸಂದರ್ಭದಲ್ಲಿ ಒಂದು ಚಮತ್ಕಾರ ನಡೆಯಿತು, ಬಹಳ ಅದ್ಭುತವಾಗಿರ್ತಕ್ಕಂತಹ ಚಮತ್ಕಾರ. ಏನು ಅಂದ್ರೆ, ಪರ್ಯಾಯದಲ್ಲಿರ್ತಕ್ಕಂತಹ ಸಂದರ್ಭ, ರಾತ್ರಿ ಸುಮಾರು 9 ಗಂಟೆ ಆಗಿದೆ. ಗುರುಗಳ ಹತ್ತಿರ ಹುಬ್ಬಳ್ಳಿಯಿಂದ ಬಂದಿದ್ದಾರೆ ಒಬ್ಬರು. ಅವರು ಸವಿತಾ ಸಮಾಜದ ವ್ಯಕ್ತಿಗಳು. ಗುರುಗಳ ಆಶೀರ್ವಾದವನ್ನ ತೆಗೆದುಕೊಳ್ಳಿಕ್ಕೆ ಬಂದಿದ್ದಾರೆ. ಬಂದು ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಸಾಮಾನ್ಯವಾಗಿ ಕೆಲವರು ಜನರಿಗೆ ಯಾರ ಹತ್ರ ಏನ್ ಕೇಳಬೇಕು ಗೊತ್ತಿರೋದಿಲ್ಲ. ಪಾಪ ಅದವರು ಒಬ್ಬ ಸವಿತಾ ಸಮಾಜದ ವ್ಯಕ್ತಿ ಏನ್ ಮಾಡಿದ, ನಾನು ಹೊಸ ಸೆಲೂನ್ ಶಾಪ್ ಇಡಬೇಕು, ಕಟಿಂಗ್ ಶಾಪ್ ಇಡಬೇಕು, ಗುರುಗಳೇ ನನಗೆ ಒಂದು ಒಳ್ಳೆ ಮುಹೂರ್ತವನ್ನು ಕೊಡ್ರಿ ಅಂತ ಹೇಳಿ ಸ್ವಾಮಿಗಳನ್ನೇ ಕೇಳಿದಾಗ ನಾವೆಲ್ಲರೂ ಕೂಡ ಕುಳಿತಿದ್ದೇವೆ. ಅದು ಗುರುಗಳನ್ನ ಕೇಳಬಾರ್ದು, ಸ್ವಾಮಿಗಳನ್ನ. ಹೊರಗಡೆ ಜ್ಯೋತಿಷ್ಯರಿದ್ದಾರೆ, ಅವರ ಹತ್ತಿರ ಹೋದ್ರೆ ಒಳ್ಳೆ ಮುಹೂರ್ತವನ್ನ ಕೊಡ್ತಾರೆ ಅಂತ ಹೇಳಿ ನಾವು ಕಳಿಸಿದಾಗ ಗುರುಗಳನ್ನು ನೋಡಿದ ಕೂಡಲೇ ಆ ವ್ಯಕ್ತಿಯನ್ನ ಮತ್ತೆ ಒಳಗಡೆ ಕರೆದು ಯಾವ ಸಲುವಾಗಿ ಬಂದಿದ್ದೇನೆ ಅಂತ, ನಾವು ಸೆಲೂನ್ ಶಾಪ್ ಇಡಬೇಕು, ಒಂದು ಕಟಿಂಗ್ ಶಾಪ್ ಇಡಬೇಕು ಗುರುಗಳೇ, ನನಗೆ ಒಂದು ಒಳ್ಳೆ ಮುಹೂರ್ತ ಬೇಕಾಗಿದೆ ಅಂತ ಹೇಳಿದಾಗ ನೋಡಿ ಎಷ್ಟು ಸರಳ ಶ್ರೀಪಾದಂಗಳವರು ಅಂತ ಹೇಳಿದ್ರೆ, ಹೌದಾ ಅಂತ ಹೇಳಿ ಕೂಡಲೇ ನಿನ್ನ ನಕ್ಷತ್ರ ಯಾವುದು ಅಂತ ನೋಡಿ ಗುರುಗಳು ನಕ್ಷತ್ರ ನೋಡಿ, ನಿನ್ನ ನಕ್ಷತ್ರಕ್ಕೂ ಅವತ್ತಿನ ನಕ್ಷತ್ರಕ್ಕೂ ಶ್ರವಣ ನಕ್ಷತ್ರಕ್ಕೂ ತಾರಾನುಕೂಲ ಇದೆ, ಈ ದಿವಸದಲ್ಲಿ ನಿಮಗೆ ಶಾಪಿಡು, ನಿಮಗೆ ಅದ್ಭುತವಾಗಿ ನಿಮಗೆ ಚೆನ್ನಾಗಿ ಆಗತ್ತೆ ಅಂತ ಹೇಳಿ ಸಾಮಾನ್ಯ ಜನರಿಗೂ ಕೂಡ ಸ್ಪಂದಿಸಿ, ಸಾಮಾನ್ಯ ಜನರ ಸಮಸ್ಯೆಗಳಿಗೂ ಕೂಡ ಸ್ಪಂದಿಸುವಂತಹ ಹೃದಯ ನಮ್ಮ ಗುರುಗಳದ್ದು, ಪರಮ ಪೂಜ್ಯ ಶ್ರೀಪಾದರದ್ದು ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಅತ್ಯಂತ ಸಂತೋಷವಾಗತ್ತೆ.
ಪರ್ಯಾಯದಲ್ಲಿದ್ದಾಗ ಮೃಷ್ಟಾನ್ನ ಭೋಜನ, ಚೌಕಿಯಲ್ಲಿ ಊಟ, ಎಂತಹ ವೈಭವ ನಮ್ಗೆಲ್ಲದ್ದು ಅಂತ ಹೇಳಿದ್ರೆ ವಿವಿಐಪಿ ಟ್ರೀಟ್ಮೆಂಟ್ ನಮ್ಗೆ ಇರ್ತಾ ಇತ್ತು. ನಿಜವಾಗ್ಲೂ ಕೂಡ ಅಂತಹ ನಿತ್ಯ ಚೌಕಿಯಲ್ಲಿ ಊಟ ನೋಡ್ರಿ. ಗುರುಗಳದ್ದು ಹಾಗೆಲ್ಲ, ಅವರು ವಿಶ್ವಶ್ರೇಯೋ ವಿದಾಶಿ ಗುರುಗಳದ್ದು. ನಾವು ಮಾತ್ರ ಚೌಕಿಯಲ್ಲಿ ಮೃಷ್ಟಾನ್ನ ಭೋಜನ ಮಾಡುವ, ಒಳ್ಳೆ 5 ಪಂಚ ಪರಮಾನ್ನವನ್ನ ತಿಂತೀವಿ ಅಂತ ಹೇಳಿದ್ರೆ ಚೆನ್ನಾಗಿರ. ಗುರುಗಳ ದೃಷ್ಟಿಯೇ ಬೇರೆ. ಆ ಗುರುಗಳು ಪ್ರತಿನಿತ್ಯ ಕೇಚರ, ಭೂಚರ, ಜಲಚರ ನನ್ನ ಪರ್ಯಾಯದಲ್ಲಿ ಇವರಿಗೆಲ್ಲರೂ ಕೂಡ ಆಹಾರ ಸಿಗಬೇಕು. ಆಹಾರದಲ್ಲಿ ಗಾಳಿಯಲ್ಲಿ ಹಾರುವಂತಹ ಹಕ್ಕಿಗಳಿಗೆ ಗುರುಗಳೇ ಪ್ರತಿನಿತ್ಯ ಬೆಳಿಗ್ಗೆ ಎದ್ದು ಹಕ್ಕಿಗಳಿಗೆ ಆಹಾರವನ್ನು ಕೊಡ್ತಾ ಇದ್ರು. ಜೊತೆಗೆ ಮಧ್ವ ಸರೋವರದಲ್ಲಿರತಕ್ಕಂತಹ ಮೀನುಗಳಿಗೆ ಆಹಾರ ಕೊಡ್ತಾ ಇದ್ರು. ಪ್ರತಿನಿತ್ಯ ಗೋಮಾತೆಗಳಿಗೆ ಆಹಾರವನ್ನು ಕೊಡ್ತಾ ಇದ್ರು. ಜೊತೆಗೆ ಆನೆಗೆ, ಮಠದ ಕುದುರೆಗಳಿಗೆ ಖೇಚರ, ಭೂಚರ, ವನಚರ ಎಲ್ಲದಕ್ಕೂ ಕೂಡ ಆಹಾರ ಸಿಕ್ಕಾಗಿ ನೋಡಿ. ವಸುದೈವ ಕುಟುಂಬಕಂ ಅಂತ ಹೇಳಿ ಧರ್ಮದಲ್ಲಿ ಹೇಳ್ತಾರೆ. ಬರೆಯ ಶಬ್ದ ಕೇಳೋದನ್ನ ಗುರುಗಳಲ್ಲಿ ಅದೆಲ್ಲವನ್ನು ಕೂಡ ನೋಡಿದ್ದೇವೆ. ಪ್ರತಿಯೊಂದು ಪಕ್ಷಿ, ಪ್ರಾಣಿ, ಮೃಗ, ಮನುಷ್ಯರಲ್ಲಿಯೂ ಕೂಡ ಒಂದು ಅದ್ಭುತವಾಗಿರ್ತಕ್ಕಂತಹ ಅವರಲ್ಲಿರ್ತಕ್ಕಂತಹ ಎಲ್ಲರೂ ಕೂಡ ಒಂದು ಜೀವಿ. ಅವಕ್ಕೂ ಕೂಡ ಒಂದು ಉತ್ತಮವಾಗಿರ್ತಕ್ಕಂತಹ ಸ್ಥಾನವನ್ನ ಕೊಡಬೇಕು. ಭೂಮಿಯಲ್ಲಿ ಯಾವುದೂ ಕೂಡ ಉಚ್ಚ ನೀಚ ಅಂತಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಅವರಿಗೆ ತಕ್ಕಂತಹ ಗೌರವವನ್ನು ಕೊಡಬೇಕು. ಪಕ್ಷಿಗಳಿಗೂ ಆಹಾರ ಕೊಡಬೇಕು, ಎಲ್ಲಕ್ಕೂ ಕೂಡ ಆಹಾರ ಕೊಡಬೇಕು ಎಂಬ ದೊಡ್ಡ ಕಲ್ಪನೆ, ದೊಡ್ಡ ಭಾವನೆ ವಿಶ್ವ ಶ್ರೇಯೋಭಿಲಾಷಿಗಳು ನಮ್ಮ ಗುರುಗಳು ಎಂಬುದಾಗಿ ಹೇಳೋದಕ್ಕೆ ನಿಜವಾಗ್ಲೂ ಕೂಡ ಅತ್ಯಂತ ಸಂತೋಷವಾಗುತ್ತೆ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳಬಹುದು ಎಂಬುದಾಗಿ ಹೇಳ್ತಾ, ಹೀಗೆ ಗುರುಗಳು ಮಂತ್ರಾಕ್ಷತೆ, ತಪಸ್ಸು ಎಲ್ಲವನ್ನು ಕೂಡ ನಾವು ಗುರುಗಳಲ್ಲಿ ಪ್ರತಿನಿತ್ಯ ಕಾಣ್ತಾ ಇದ್ದೇವೆ. ಪ್ರತಿನಿತ್ಯ ಗುರುಗಳನ್ನ ನೋಡ್ತಾ ಇದ್ದೇವೆ. ಜೊತೆಗೆ ಹೀಗೆ ಸುಧಾ ಪಾಠ, ಜೊತೆಗೆ ಜೀವನದ ಪಾಠವು ಕೂಡ ನಮಗೆ ಪರ್ಯಾಯದಲ್ಲಿ ನಡೀತಾ ಇತ್ತು. ಸಾಮಾನ್ಯ ಬರುವಂತಹ ಯಾತ್ರಿಕರಿಗೂ ಸಂತೋಷವಾಗಬೇಕು. ಗುರುಗಳು ಯಾರು ಕೂಡ ಯಾತ್ರಿಕರು ದುಃಖದಿಂದ ಹೋಗಬಾರದು, ಸ್ಯಾಟಿಸ್ಫೈ ಆಗ್ಬೇಕು. ಗುರುಗಳ ಪರ್ಯಾಯಕ್ಕೆ ಬಂದಾಗ ಒಂದಾನೊಂದು ಸಂದರ್ಭದಲ್ಲಿ ದಾಸ ಸಾಹಿತ್ಯ ಪ್ರಾಜೆಕ್ಟ್ ತಿರುಪತಿಯವರು ಭಜನಾ ಮಂಡಳಿ ಅಂದ್ರೆ 4,000 ಜನ ಬಂದಿದ್ದಾರೆ. ಎಲ್ಲರೂ ಕೂಡ ಆಂಧ್ರ ಪ್ರಾಂತದವರೇ, ವಿಜಯವಾಡ, ಗುಂಟೂರು, ಮೆಹಬೂಬ್ ನಗರ ಪ್ರಾಂತದವರೇ. ಯಾರಿಗೂ ಕೂಡ ಕನ್ನಡದ ಲವಲೇಶ ಸ್ಪರ್ಶವೂ ಕೂಡ ಇಲ್ಲ. ಮೊದಲನೇ ದಿವಸ ಗುರುವಂದನ ಕಾರ್ಯಕ್ರಮ ಅಂತ ನಡೆದಾಗ ಗುರುಗಳು ಸಂದೇಶ ಕೊಟ್ಟರು. ಆದ್ರೆ ಪಾಪ ಯಾರಿಗೂ ಕೂಡ ಸಂದೇಶ ಅರ್ಥವಾಗಿಲ್ಲ. ಯಾಕೆ? ಎಲ್ಲ ತೆಲುಗು ಭಾಷೆಯಲ್ಲೇ, ತೆಲುಗು ಭಾಷೆದ ಜನರೇ. ಗುರುಗಳು ಗಮನಿಸಿದ್ರು, ನೋಡ್ರಿ, ನಾವು ಮಾಡುವಂತಹ ಪ್ರವಚನ ಅವರಿಗೆ ಮುಟ್ಟಬೇಕು ಅನ್ನೋದು ಗುರುಗಳ ಸಂಕಲ್ಪ. ಕೂಡಲೇ ಗುರುಗಳು ಕರೆದು ಹೇಳಿದ್ರು, ನಾಳೆಯ ದಿವಸ ರಾಜಾಂಗಣದಲ್ಲಿ ಮೊಟ್ಟ ಮೊದಲನೇದಾಗಿ ತೆಲುಗು ಭಾಷೆಯಲ್ಲಿ ಪ್ರವಚನ ಆಗಬೇಕು 1 ಗಂಟೆ. ನಂತರ ತೆಲುಗು ಭಾಷೆಯಲ್ಲಿ ನಾನು ಮಾಡುವಂತಹ ಪ್ರವಚನವನ್ನು ತೆಲುಗು ಭಾಷೆಯಲ್ಲಿ ಅನುವಾದ ಮಾಡಬೇಕು ಎಂಬುದಾಗಿ ಗುರುಗಳು ಹೇಳಿದರು. ಕೂಡಲೇ ಮರುದಿವಸ ತೆಲುಗು ಭಾಷೆಯಲ್ಲಿ 1 ಗಂಟೆ ಪ್ರವಚನವೂ ಆಯಿತು. ಗುರುಗಳ ಅದ್ಭುತವಾಗಿರತಕ್ಕಂತಹ ಸಂದೇಶ ಕನ್ನಡದಲ್ಲಿ ಹೇಳಿರ್ತಕ್ಕಂತಹ ಸಂದೇಶ ತೆಲುಗುದಲ್ಲಿ ಅನುವಾದವೂ ಆಯಿತು. ಆ ಸಂದೇಶ ಜನರೆಲ್ಲರಿಗೂ ಕೂಡ ಮುಟ್ಟಿತು. ಎಲ್ಲರಿಗೂ ಕೂಡ ಆನಂದವೂ ಆನಂದ, ಸಂತೋಷವೂ ಸಂತೋಷ. ಕೆಲವರು ಗುರುಗಳು ಹೇಳಿರ್ತಕ್ಕಂತಹ ಭಾಷಣೆ ಅವರು ಮಾತು ಕಿವಿಗೆ ಬಿದ್ದರೆ ಸಾಕು ಆನಂದ ಪಡುವ ಜನರು ಎಷ್ಟೋ ಜನರಿದ್ರು. ಆ ಗುರುಗಳ ಸಂದೇಶವೇ ಅರ್ಥವಾದ ಮೇಲೆ ಅವರ ಕಣ್ಣಿನಿಂದ ಆನಂದ ಭಾಷೆಗೂ ಕೂಡ ಬಂದಿರತಕ್ಕಂತಹ ಸಂದರ್ಭವನ್ನ ನಾವು ಆ ಸಂದರ್ಭದಲ್ಲಿ ನೋಡಿದ್ದೇವೆ. ಹೀಗೆ ಅದ್ಭುತ, ಯಾರಿಗೂ ಕೂಡ ದುಃಖವಾಗಬಾರದು, ಯಾರಿಗೂ ನೋವಾಗಬಾರದು. ಹೀಗೆ ಅಣುರೇಣು ತೃಣ ಕಾಷ್ಟಗಳಲ್ಲಿ ಎಲ್ಲವೂ ಕೂಡ ಸಂತೋಷವಾಗಬೇಕು. ಬಂದ ಯಾತ್ರಿಕರಿಗೂ, ಭಕ್ತರಿಗೂ, ವಿದ್ಯಾರ್ಥಿಗಳಿಗೂ, ಶಿಷ್ಯರಿಗೂ, ಪ್ರಪಂಚ ಮನುಷ್ಯರಿಗೆಲ್ಲರಿಗೂ ಕೂಡ ಸಂತೋಷವಾಗಬೇಕು ಎನ್ನುವಂತಹ ಕಲ್ಪನೆ ನಮ್ಮ ಗುರುಗಳದ್ದು ಎಂಬುದಾಗಿ ಹೇಳಿಕ್ಕೆ ಸಂತೋಷವಾಗುತ್ತದೆ. ದಂಡಿ ಒಂದು ಮಾತನ್ನು ಹೇಳ್ತಾನೆ, ಇದಂ ಅಂದಂತಹ ಕೃಷ್ಣಂ ಜಾಯೇತ ಭುವನತ್ರಯಂ ಯದಿ ಶಬ್ದಾಹ್ವಯೋ ಜ್ಯೋತಿಹಿ ಅಸಂಸಾರಂ ನದೀಪ್ಯತೆ ಅಂತ ಹೇಳಿ. ಹೌದು, ಶಬ್ದ ಎನ್ನುವಂಥದ್ದು ಭೂಲೋಕದಲ್ಲಿ ಇಲ್ಲದೆ ಇದ್ದರೆ ಈ ಪ್ರಪಂಚವೆಲ್ಲವೂ ಕೂಡ ಅಂಧಕಾರವಾಗ್ತಾ ಇತ್ತು ಅಂತ ಹೇಳಿ. ಯಾಕೆ? ಶಬ್ದವೇ ಇದ್ದಾಗ ಯಾರ ಮಾತು ಯಾರಿಗೆ ಕೇಳಬೇಕು, ಯಾರ ಮಾತು ಯಾರಿಗೆ ಅರ್ಥವಾಗಬೇಕು. ಹಾಗಾಗಿ ಎಲ್ಲವೂ ಕೂಡ ತಮಸ್ಸಿನಂತೆ ಆಗ್ತಾ ಇತ್ತು ಈ ಭುವನತ್ರಯ. ಶಬ್ದ ಎಂಬುವಂತಹ ಜ್ಯೋತಿ ಭೂಮಿಯಲ್ಲಿ ಇಲ್ಲದೆ ಇದ್ದರೆ ಅಂತ ಹೇಳಿ ಒಂದು ಸುಭಾಷಿತ ಹೇಳ್ತಾನೆ. ಆದ್ರೆ ಸ್ವಲ್ಪ ಈ ಸುಭಾಷಿತವನ್ನ ಹೇಳ್ಬಹುದು, ಈ ರೀತಿಯಾಗಿ ಹೇಳಬಹುದೇನು. ಇದಂ ಅಂದಂತಮ ಕೃಷ್ಣಂ ಛಾಯೇತ ಭುವನತ್ವಯಂ ಯದಿ ವಿಶ್ವೇಶಾತ್ವಯೋ ಜ್ಯೋತಿ ಆಸಂಸಾರಂ ನದೀಪ್ಯತೆ ಅಂತ ಹೇಳಿ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಎಂಬ ಜ್ಯೋತಿ ಭೂಮಿಯ ಮೇಲೆ ಬಂದಿಲ್ಲ ಅಂತ ಹೇಳಿದ್ರೆ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ತಮಸ್ಸಿನಲ್ಲಿ ಎಲ್ಲೋ ಇರ್ತಿದ್ದೇವೆ. ಏನೇನೋ ಅಜ್ಞಾನ ಆಗ್ತಾ ಇತ್ತು,
ಹಾಗಾಗಿ ಅಂಗಂತಮ ಕೃಷ್ಣಂ ಜಾಯೇತ ಭುವನತ್ರಯಂ ಅಂತ ಹೇಳಿ ಇಷ್ಟು ಮಧ್ವಶಾಸ್ತ್ರದ ಸಂರಕ್ಷಣೆ, ಸನಾತನ ಧರ್ಮದ ಪರಿರಕ್ಷಣೆ, ಗೋರಕ್ಷಣೆ ಎಲ್ಲವೂ ಕೂಡ ಯಾವುದು ಕೂಡ ಈ ಲೋಕದಲ್ಲಿ ಆಗ್ತಾ ಇರಲಿಲ್ಲ. ಬಹುಶಃ ತಮಸ್ಸಿನಂತೆ ಆಗ್ತಾ ಇತ್ತೇನೋ. ವಿಶ್ವೇಶತೀರ್ಥ ಶ್ರೀಪಾದರು ಎಂಬ ಒಂದು ಜ್ಯೋತಿ ಭೂಮಿಯ ಮೇಲೆ ಹುಟ್ಟಿಲ್ಲದಿದ್ದರೆ ಅಂತ ಒಂದು ಮಾತು ಯಾವಾಗಲೂ ಕೂಡ ನೆನಪು ಆಗ್ತಾ ಇರ್ತದೆ. ಹೀಗೆ ಗುರುಗಳನ್ನ ಪ್ರತಿನಿತ್ಯದಲ್ಲಿಯೂ ಕೂಡ ಸ್ಮರಣೆ ಮಾಡಬೇಕು ಅಂತಹ ತಪಸ್ಸು, ಸ್ವಾಧ್ಯಾಯ, ಶುಶ್ರೂಷ ಎಲ್ಲವೂ ಕೂಡ ಗುರುಗಳಲ್ಲಿ ನಾವು ಪ್ರತ್ಯಕ್ಷವಾಗಿ ಕಂಡಿದ್ದೇವೆ. ಪ್ರತ್ಯಕ್ಷವಾಗಿ ಗುರುಗಳನ್ನ ನೋಡುವಂತಹ ಸೌಭಾಗ್ಯ ನಮಗೆ ಎಲ್ಲ ಕಾಲದಲ್ಲಿಯೂ ಕೂಡ ಸಿಕ್ಕಿದೆ. ಆದ್ಮೇಲೆ ಹೈದರಾಬಾದ್ ನಗರದಲ್ಲಿ ಸುಧಾ ಮಂಗಳ ಕಾರ್ಯಕ್ರಮ ಆಯಿತು. ನಮ್ದು ಹೈದರಾಬಾದ್ ನಲ್ಲಿಯೇನೆ ನಮ್ಮ ವಿದ್ಯಾಭ್ಯಾಸ ಪ್ರಾರಂಭವಾಗಿದ್ದು, ಹೈದರಾಬಾದ್ ನಲ್ಲಿಯೇನೆ ಸುಧಾ ಮಂಗಳವಾಗುವಂತದ್ದು ಕೂಡ ಒಂದು ಸೌಭಾಗ್ಯ ಅಂತಲೇ ಭಾವಿಸಬಹುದು ನಮಗೆ. ಹೀಗೆ ಹೈದರಾಬಾದ್ ಸುಧಾ ಮಂಗಳ ಆಗುವಂತಹ ಸಂದರ್ಭದಲ್ಲಿ ಪರೀಕ್ಷೆ ಆಯಿತು. ಪರೀಕ್ಷೆ ಆದ ಮೇಲೆ ಸಾಮಾನ್ಯವಾಗಿ ಒಬ್ಬ ವಿದ್ಯಾರ್ಥಿ ಪರೀಕ್ಷೆ ಎಲ್ಲ ಮುಗಿದ ಮೇಲೆ 13 ವರ್ಷದ ವಿದ್ಯಾಭ್ಯಾಸ ಮುಗಿದ ಮೇಲೆ ಗುರುಗಳು ವಿದ್ಯಾರ್ಥಿಯನ್ನ ಕರೆದು ಎಲ್ಲರನ್ನ ಕರೆದು ಒಂದು ಮೀಟಿಂಗ್ ಅನ್ನ ಮಾಡಿ, ನೀವು ಯಾವ ಕಡೆ ಹೋಗ್ತಿ, ಎಲ್ಲಿ ಕೆಲಸಕ್ಕೆ ಹೋಗ್ತಿ ಅಂತ ಹೇಳಿ ಅವರ ಅಭಿಪ್ರಾಯ ತಿಳ್ಕೊಂಡು ಅವರಿಗೆ ಒಳ್ಳೆಯ ಕೆಲಸವನ್ನ ಗುರುಗಳು ಕೊಡ್ತಾ ಇದ್ರು. ಅದು ಸಂಪ್ರದಾಯ ಅದೇ ರೀತಿಯಾಗಿ ನಡೆದುಕೊಂಡು ಬರ್ತಾ ಇತ್ತು. ಆದ್ರೆ ನನಗೆ ದೊಡ್ಡಿರತಕ್ಕಂತ ಅದ್ಭುತ ಸೌಭಾಗ್ಯ ಅಂತ ಹೇಳಿದ್ರೆ, ಪ್ರವಚನ ಪರೀಕ್ಷೆ ಆಯ್ತು. ಪರೀಕ್ಷೆ ಆದ ಮೇಲೆ ಗುರುಗಳು ಅದೇ ಸಭೆಯಲ್ಲಿಯೇ ಎಲ್ಲ ಜನರಲ್ಲಿ ಕೂಡ ಹೇಳಿದ್ರು, ಇವನು ಆಂಧ್ರ ಮತ್ತು ತೆಲಂಗಾಣ ಪ್ರಾಂತದಲ್ಲಿ ತೆಲುಗು ಭಾಷೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಪ್ರವಚನ ಮಾಡ್ತಾನೆ. ಹಾಗಾಗಿ ಇವನು ತೆಲುಗು ಭಾಷೆಯಲ್ಲಿ ಧರ್ಮ ಪ್ರಚಾರ ಕಾರ್ಯದಿಂದ ನಡೆಯಬೇಕು ಎಂಬುದಾಗಿ ಧರ್ಮ ಪ್ರಚಾರಕನನ್ನಾಗಿ ಇವನನ್ನ ನೇಮಕ ಮಾಡ್ತಾ ಇದ್ದೇವೆ ಅಂತ ಹೇಳಿ ಅದೇ ಕ್ಷಣದಲ್ಲಿಯೇನೆ ಗುರುಗಳು ಹೇಳಿರೋದು ಅಷ್ಟು ಸೌಭಾಗ್ಯ. ಗುರುಗಳದ್ದು ಅದೇ ಕ್ಷಣದಲ್ಲಿಯೇನೆ ಗುರುಗಳ ಉದ್ದೇಶ ಧರ್ಮ ಜಾಗರಣೆ ಆಗಬೇಕು ಎನ್ನುವಂತ ಉದ್ದೇಶ. ಜೊತೆಗೆ ಇವನು ಆ ಕೆಲಸಕ್ಕೆ ಸರಿ ಗುರುಗಳು ಗುರುತಿಸ್ತಾ ಇದ್ರು. ಸ್ವಲ್ಪ ದಿವಸಗಳಲ್ಲಿ ಅವನಲ್ಲಿರ್ತಕ್ಕಂಥ ಯಾವ ವಿದ್ಯಾರ್ಥಿಯೂ ಕೂಡ ಉಚ್ಚ ನೀಚ ಅಲ್ಲ ಅಂತ ಹೇಳಿದ್ರೆ, ಅವನು ಉತ್ತಮ ವಾಗ್ಮಿ, ಒಳ್ಳೆಯ ಓದುವನು ಇರ್ತಾನೆ, ಡಲ್ಲಿರ್ತಕ್ಕಂಥ ವಿದ್ಯಾರ್ಥಿಯೂ ಇರ್ತಾನೆ, ಮಧ್ಯಮ ವರ್ಗಕ್ಕೂ ಸೇರಿರ್ತಕ್ಕಂಥ ವಿದ್ಯಾರ್ಥಿ ಇರ್ತಾನೆ. ಆದರೆ ಗುರುಗಳು ಎಲ್ಲಾ ವಿದ್ಯಾರ್ಥಿಯನ್ನ ಒಂದೇ ದೃಷ್ಟಿಯಲ್ಲಿ ನೋಡೋದು, ಅವರಿಗೆ ತಕ್ಕಂತೆ ಅವರಿಗೆ ಕೆಲಸವನ್ನ ಕೊಡೋದು, ಅವರ ಪ್ರತಿಭೆಯನ್ನ ಗುರುತಿಸೋದು, ಅದು ಗುರುಗಳಲ್ಲಿ ನಾವು ಪ್ರತ್ಯಕ್ಷ ಕಂಡಿದ್ದೇವೆ. ಇವನು ಈ ಕೆಲಸಕ್ಕೆ ಸರಿ ಎನ್ನುವುದನ್ನ ಗುರುಗಳು ಸುಧಾಪಾಠಕ್ಕೆ ಸೇರಿದ ಒಂದು ವಾರದಲ್ಲಿಯೇನೆ ಗುರುತಿಸಿ ಬಿಡ್ತಾ ಇದ್ರು. ಅದು ಗುರುಗಳ ಅದ್ಭುತವಾಗಿರತಕ್ಕಂತಹ ಸಾಮರ್ಥ್ಯ ಎನ್ನುವುದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳಬಹುದು. ಗುರುಗಳದ್ದು ಒಂದೇ ಕನಸಿತ್ತು, ರಾಮ ಜನ್ಮಭೂಮಿಯ ಕನಸು. ರಾಮ ಜನ್ಮಭೂಮಿಯ ಕನಸು, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಬೇಕು. ಪ್ರತಿ ಸಾರಿ ಏನೋ ಒಂದು ಗಲಾಟೆ ನಡೆಯೋದು, ಕೋರ್ಟ್ ಅಲ್ಲಿ ಕೇಸ್ ಹಾಕೋದು, ಅಥವಾ RSS ಮುಖ್ಯಸ್ಥರು ಬಂದಾಗ ರಾಮ ಜನ್ಮಭೂಮಿ ಯಾವಾಗ ಆಗತ್ತೆ, ನಾನು ಬದುಕಿದ್ದಾಗ ರಾಮ ಜನ್ಮಭೂಮಿಯನ್ನ ನೋಡ್ತೀನೋ, ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನ ನೋಡ್ತೀನೋ ಇಲ್ಲೋ ಎಂಬುದಾಗಿ ಹೇಳ್ತಾ ಇದ್ರು ಮುಖ್ಯ ಕಾರ್ಯಕರ್ತರು ಬಂದಾಗ. ಆದ್ರೆ ನೋಡ್ರಿ, ಗುರುಗಳ ಇದ್ದಾಗೇನೆ ಗುರು ಅವನ ನಿರ್ಮಾಣ ಆಗಿಲ್ಲ, ಆದ್ರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗತ್ತೆ ಎನ್ನುವುದನ್ನ ತೀರ್ಮಾನ ಆದ್ರೆ ಬಂದೇ ಬಂತು. ರಾಮ ಮಂದಿರ ನಿರ್ಮಾಣದ ತೀರ್ಮಾನ ಅನ್ನೋದು ಬಂದೇ ಬಂತು. ಅದಕ್ಕೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ರಾಮ ಜನ್ಮಭೂಮಿಯ ಬಗ್ಗೆ ಅತ್ಯಂತ ಕಳಕಳಿ, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಎನ್ನುವಂತಹ ದೊಡ್ಡ ಕಳಕಳಿ ಗುರುಗಳದ್ದು. ಜೊತೆಗೆ ನಿತ್ಯವೂ ಕೂಡ ರಾಮನ ವ್ಯಕ್ತಿತ್ವವನ್ನ, ರಾಮನ ಅದ್ಭುತವಾಗಿರ್ತಕ್ಕಂತಹ ವ್ಯಕ್ತಿತ್ವವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡವರು. ಗುರುಗಳು ಯಾರೋ ಬಂದು ಮಾತಾಡಿಸ್ಬೇಕು ಅಂತಲ್ಲ, ಗುರುಗಳೇ ಹೋಗಿ ಮಾತಾಡಿಸ್ತಾ ಇದ್ರು. ಗುರುಗಳಿಂದ ಅವ್ರು ಮಾತಾಡಿದ್ರೇನೆ ನಾನು ಮಾತಾಡ್ಬೇಕು ಎಂಬುದಾಗಿರ್ಲಿಲ್ಲ. ರಾಮದೇವರದ್ದು ಹಾಗೆ ಇತ್ತು. ಮಂದಹಾಸ ಮತ್ತು ಸುಂದರ ಮುಂಚೆನೆ ಮಾತಾಡೋದು, ಮೃದುಪೂರ್ವ ಭಾಷೆ ಅಂತ ಹೇಳಿ, ಸ್ಮಿತಪೂರ್ವ ಭಾಷೆ ಅಂತ ಹೇಳಿ ರಾಮದೇವರನ್ನ ಹೇಳ್ತಾರೆ. ತಾವೇ ಮೊದಲು ಹೋಗಿ ಅತ್ಯಂತ ಸಂತೋಷದಿಂದ ಮಾತನಾಡುವುದು, ಅದು ನಾವು ಗುರುಗಳಲ್ಲಿ ಕಾಣ್ತಾ ಇದ್ದೀವಿ. ಹೀಗೆ ಹೆಜ್ಜೆ ಹೆಜ್ಜೆಯಲ್ಲಿಯೂ ಶ್ರೀರಾಮನ ವ್ಯಕ್ತಿತ್ವವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥವರು ಪರಮ ಪೂಜ್ಯ ಶ್ರೀಪಾದರು. ಜೊತೆಗೆ ರಾಮದೇವರ ಸೇವಕರು, ರಾಮ ವಿಠಲನ ಸೇವಕರು ಕೂಡ, ಪಟ್ಟದ ದೇವರು ರಾಮ ವಿಠಲನ ಸೇವಕರು ಕೂಡ ಗುರುಗಳು ಆಗಿದ್ದಾರೆ. ಈಗ ಹಾಗಾಗಿಯೇ ನೋಡ್ರಿ, ಅದು ಯಾದೃಚ್ಛಿಕವೋ ಮತ್ತು ಭಗವತ್ ಸಂಕಲ್ಪವೋ ಗೊತ್ತಿಲ್ಲ, ರಾಮದೇವರ ಬಗ್ಗೆ ಅಷ್ಟೊಂದು ಭಕ್ತಿಯನ್ನ ಇಟ್ಟುಕೊಂಡಿದ್ದಾರೆ ಗುರುಗಳು. ಹಾಗಾಗಿಯೇನೆ ಪರಮ ಪೂಜ್ಯ ಶ್ರೀಪಾದರು, ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಗುರುಗಳು, ಅವರ ಬಾಯಿಂದಲೂ ಕೂಡ ಯಾದೃಚ್ಛಿಕವಾಗಿ ಬಂದಿದೆ. ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣ ಪೂಜಾ ರಥಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವರ ಚಕ್ರವರ್ತಿನಂ ಅಂತೇಳಿ ಗುರುಗಳ ಚರಣ ಶ್ಲೋಕ. ನೋಡ್ರಿ, ರಾಮಾಯಣದ ಪ್ರಾರಂಭ ಶ್ಲೋಕ ಪ್ರಾರಂಭವಾಗುವುದು ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂ ವರಂ
ಅಂತ ಹೇಳಿ ರಾಮಾಯಣದ ಆರಂಭ ಶ್ಲೋಕ ಪ್ರಾರಂಭವಾಗುವುದು ತಪಸ್ವಾಧ್ಯಾಯ ಎಂಬ ಪದದಿಂದಲೇ ಪ್ರಾರಂಭವಾಗುತ್ತೆ. ರಾಮದೇವರ ಭಕ್ತರಾಗಿರತಕ್ಕಂತಹ ಪರಮ ಪೂಜ್ಯ ಶ್ರೀಪಾದರ ಚರಮಶ್ಲೋಕವು ಕೂಡ ತಪಸ್ವಾಧ್ಯಾಯ ನಿರತಂ ಅಂತ ಹೇಳಿ ತಪಸ್ವಾಧ್ಯಾಯ ಶುಶ್ರೂಷಾ ಅಂತಲೇನೆ ಗುರುಗಳ ಚರಮಶ್ಲೋಕವು ಕೂಡ ಪ್ರಾರಂಭವಾಗುತ್ತೆ. ನೋಡ್ರಿ, ಅಂತಹ ರಾಮ ಭಕ್ತಿಯ ರಾಮದೇವರಲ್ಲಿ ಭಕ್ತಿಯನ್ನು ಇಟ್ಟುಕೊಂಡವರು ನಮ್ಮ ಗುರುಗಳು ಪರಮ ಪೂಜ್ಯ ವಿಶೇಷ ತೀರ್ಥ ಶ್ರೀಪಾದಂಗಳವರು ಎಂಬುದಾಗಿ ಹೇಳ್ತಾ, ಎಷ್ಟೋ ವಿಶೇಷಗಳಿದ್ದಾವೆ, ಎಷ್ಟೋ ಅನುಭವಗಳು, ಗುರುಗಳ ಕಾರುಣ್ಯ, ಗುರುಗಳ ಪ್ರೀತಿ, ಗುರುಗಳ ವಾತ್ಸಲ್ಯ ಕೇವಲ ಶಿಷ್ಯರಲ್ಲಿ ಅಲ್ಲ, ಅವರು ವಿಶ್ವದ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರು. ಅವರ ದೃಷ್ಟಿ ಸಂಕುಚಿತವಾಗಿರತಕ್ಕಂತಹ ದೃಷ್ಟಿಯಲ್ಲ, ಅವರ ಆಲೋಚನೆ ಸಂಕುಚಿತವಾಗಿರ್ತಕ್ಕಂತಹ ಆಲೋಚನೆಯಲ್ಲ. ಗುರುಗಳು ಹೇಳೋದು ಮಾನವ ಸೇವೆ, ಮಾಧವ ಸೇವೆ, ಮಧ್ವ ಸೇವೆ ಅಂತ ಹೇಳಿ, ಇವುಗಳು ಯಾವಾಗಲೂ ಕೂಡ ಮನುಷ್ಯನು ಮಾಡ್ತಾ ಇರಬೇಕು ಅಂತ ಹೇಳಿ ಗುರುಗಳು ಹೇಳ್ತಾ ಇದ್ದಾರೆ. ಹೀಗೆ ವಿಶ್ವದ ದೃಷ್ಟಿಯವರು ಸಾಮಾನ್ಯವಾಗಿರ್ತಕ್ಕಂತಹ ದೃಷ್ಟಿ ಗುರುಗಳಲ್ಲಿ ಇರಲಿಲ್ಲ. ಅಂತಹ ಗುರುಗಳಲ್ಲಿ ಅಧ್ಯಯನ ಮಾಡಿ, ಗುರುಗಳಲ್ಲಿ ನ್ಯಾಯಸುಧಾ ಪಾಠವನ್ನ ಕೇಳಿ ಸುಧಾಮಂಗಳ ಮಾಡಿಸಿಕೊಳ್ಳುವಂತಹ ಕೊನೆಯ ಗುರುಗಳು ಮಾಡಿರ್ತಕ್ಕಂತಹ ಸುಧಾಮಂಗಳದ ಶಿಷ್ಯರು ಕೂಡ ನಾವು ಆಗಿದ್ದೇವೆ ಅನ್ನೋದು ಕೂಡ ಒಂದು ಹೆಮ್ಮೆಯ ವಿಷಯ. ಹೀಗೆ ಗುರುಗಳನ್ನ ಪ್ರತ್ಯಕ್ಷವಾಗಿ ಕಂಡು ಗುರುಗಳ ಗುಣಗಳನ್ನು ಕಂಡಿದ್ದೇವೆ. ಅಂತಹ ಗುರುಗಳು ಸಿಕ್ಕದ್ದು ನಮಗೆ ಅದೃಷ್ಟ, ನಮ್ಮ ಸೌಭಾಗ್ಯ ಎಂಬುದಾಗಿ ಹೇಳ್ತಾ, ಹೀಗೆ ಗುರುಗಳ ಬಗ್ಗೆ ಮಾತಾಡುವಂತಹ ಎಷ್ಟೋ ವಿಷಯಗಳಿದ್ರು ಕೂಡ ವಿಷಯಶ್ಚ ಪ್ರೌಢ ಅಹಮಸ್ಮಿ ಮೂಢ ಅಂತ ಹೇಳಿ ವಿಷಯ ದೊಡ್ಡದಿದೆ. ಗುರುಗಳ ಬಗ್ಗೆ ಮಾತನಾಡಬೇಕಾದ್ರೆ ವಿಷಯ ದೊಡ್ಡದು. ಅಹಮಸ್ಮಿ ಮೂಢ ವಿಷಯಶ್ಚ ಪ್ರೌಢ ಅಹಮಸ್ಮಿ ಮೂಢ ಅಂತ ಹೇಳಿ ಗುರುಗಳ ಬಗ್ಗೆ ಹೆಚ್ಚು ಮಾತನಾಡುವಂತಹ ಶಬ್ದ ರಾಶಿ ನನ್ನಲ್ಲಿಲ್ಲ. ಗುರುಗಳ ಬಗ್ಗೆ ಮಾತನಾಡುವಂತಹ ದೊಡ್ಡ ಪರಿಜ್ಞಾನವೂ ಕೂಡ ಇಲ್ಲ. ಎರಡು ಮಾತುಗಳನ್ನ ಮಾತನಾಡುವಂತಹ ಗುರುಗಳ ಅನುಗ್ರಹದಿಂದಲೇನೆ ಹೇಳ್ತಾರಲ್ವಾ, ಬೈ ದ ಪೀಪಲ್, ಆಫ್ ದ ಪೀಪಲ್, ಫಾರ್ ದ ಪೀಪಲ್ ಅಂತ ಹೇಳಿ, ಬೈ ದ ಗುರುಜಿ, ಬೈ ದ ಆಫ್ ದ ಗುರುಜಿ, ಫಾರ್ ದ ಗುರುಜಿ ಅಂತ ಹೇಳಿ ಗುರುಗಳಿಗೋಸ್ಕರ ಗುರುಗಳಲ್ಲಿ ಅನುಗ್ರಹದಿಂದಲೇನೆ ಬಂದಿರತಕ್ಕಂತಹ ಎರಡು ಮಾತುಗಳನ್ನ ಗುರುಗಳಲ್ಲಿ ಸಂದರ್ಭದಲ್ಲಿ ಸಮರ್ಪಣೆ ಮಾಡ್ತಾ, ಗುರುಗಳ ಪಂಚಭೌತಿಕವಾಗಿ ಲೋಕದಲ್ಲಿ ಇಲ್ಲದೆ ಇದ್ರೂ ಕೂಡ ಅವರ ಆಶಯಗಳು, ಅವರ ಅಪೇಕ್ಷೆಗಳು, ಅವರ ದೃಷ್ಟಿ ಇನ್ನೂ ಜೀವಂತವಾಗಿ ಉಳಿದಿದೆ. ಗುರುಗಳು ನಮ್ಮಲ್ಲಿದ್ದಾರೆ, ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರಲ್ಲಿ ಗುರುಗಳೇ ನಿಂತಿದ್ದಾರೆ ಎನ್ನುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ವಿಷಯವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಗುರುಗಳು ಪಾಂಚಭೌತಿಕವಾಗಿ ಮಾತ್ರವಿಲ್ಲ, ಗುರುಗಳು ನಮ್ಮ ಜೊತೆಗೆ ಯಾವಾಗಲೂ ಕೂಡ ಇದ್ದಾರೆ. ಗುರುಗಳು ನಮಗೆಲ್ಲರಿಗೂ ಕೂಡ ಉಪದೇಶ ಮಾಡ್ತಾನೆ ಇದ್ದಾರೆ ಎನ್ನುವುದನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾ, ಏನಾದ್ರೂ ಎರಡು ಮಾತುಗಳನ್ನ ಮಾತನಾಡಿದ್ದೇನೆ ಅಂತ ಹೇಳಿದ್ರೆ ಗುರುಗಳ ಅನುಗ್ರಹ. ಇದರಲ್ಲಿ ತಪ್ಪಾಗಿರಬಹುದು, ಭಾಷಾ ದೋಷಗಳಿರಬಹುದು, ತೆಲುಗು ಭಾಷೆಯಲ್ಲಿ ಹೆಚ್ಚು ಪ್ರವಚನ ಮಾಡುವುದರಿಂದ ಕನ್ನಡ ಭಾಷೆಯಲ್ಲಿ ಲೋಪದೋಷಗಳು ಬಂದಿರಬಹುದು. ಆದರೆ ಎಲ್ಲವೂ ಕೂಡ ಹಿರಿಯರೆಲ್ಲರೂ ಕೂಡ ಕ್ಷಮಿಸಿ ಎರಡೇ ಮಾತುಗಳನ್ನ ಮಾತನಾಡುವಂತಹ ಸೌಭಾಗ್ಯ ಸಿಕ್ಕಿದೆ. ತಪ್ಪಿದ್ದರೆ ಕ್ಷಮಿಸಿ ಅದನ್ನ ತಿದ್ದುವಂತಹ ಕೆಲಸವನ್ನ ಹಿರಿಯರು ಮಾಡಿ, ಹೀಗೆ ಇದೇ ರೀತಿಯಾಗಿ ಧರ್ಮ ಪ್ರಚಾರದಲ್ಲಿ ಗುರುಗಳಿಗೆ ಸುಧಾಮಂಗಲದ ಸಮಯದಲ್ಲಿ ಈ ಫೋಟೋವನ್ನ ಗುರುಗಳಿಂದ ನಮಗೆ ಕೊಡಿಸಿದಾಗ ಗುರುಗಳು ಈ ಫೋಟೋವನ್ನ ನೋಡಿದ್ರು. ನೋಡಿ, ಒಳ್ಳೆಯ ಮುಗುಳ್ನಗೆಯ ಫೋಟೋ ನೋಡಿ ಗುರುಗಳು ಹೇಳಿದ್ರು, ಮುಂದೆ ನೀವೆಲ್ಲ ಕೆಲಸ ಮಾಡಿದಾಗ ನಾನು ಹೀಗೆ ನಗುವಂತೇನೆ ನೀವು ಕೆಲಸಗಳನ್ನ ಸಮಾಜದಲ್ಲಿ ಮಾಡಬೇಕು ಎಂಬುದಾಗಿ ಒಂದು ಉಪದೇಶವನ್ನು ಕೂಡ ಗುರುಗಳು ಕೊಟ್ಟಿದ್ದಾರೆ. ಹೀಗೆ ಗುರುಗಳಲ್ಲಿ ನೆನಪಿಸಿಕೊಳ್ಳತಕ್ಕಂಥ ವಿಷಯಗಳು ಅನೇಕ ಇದ್ದಾವೆ. ಹಾಗಾಗಿ ಅಂತಹ ಗುರುಗಳು ನಮಗೆಲ್ಲರಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಅನುಗ್ರಹ ಆಶೀರ್ವಾದ ಮಾಡಿ ಇದೇ ರೀತಿಯಾಗಿ ಧರ್ಮ ಪ್ರಚಾರ ಎಲ್ಲವನ್ನು ಕೂಡ ಶಕ್ತಿ, ಆರೋಗ್ಯ ಎಲ್ಲವನ್ನೂ ಕೂಡ ಅನುಗ್ರಹಿಸಲಿ ಎಂಬುದಾಗಿ ಹೇಳ್ತಾ, ಗುರುಗಳ ಬಗ್ಗೆ ಹೇಳಿ, ಕಾಯೇನ ವಾಚ ಅಧ್ಯಾತ್ಮನಾವ ಪ್ರಕೃತಿ ಸ್ವಭಾವ ಕರೋಮಿ ಸಮರ್ಪಯ ಹೇಳ್ತಾ, ಪರಮ ಪೂಜ್ಯ ಶ್ರೀಪಾದರ ಅಂತರ್ಗತರಾಗಿರತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಎರಡು ಮಾತುಗಳನ್ನ ಹೇಳಿ ನನ್ನ ಈ ಉಪನ್ಯಾಸ ಮಾಲಿಕೆಯನ್ನ ಸಮಾಪ್ತಿಸುತ್ತಿದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಇದುವರೆಗೂ ಕೂಡ ರಾಘವೇಂದ್ರಾಚಾರ್ಯ ಮಕ್ತಲ್ ಅವರು ತುಂಬಾ ಚೆನ್ನಾಗಿ ಅಸ್ಖಲಿತವಾಗಿ ಅವ್ರು ಹೇಳಿದ್ರು, ಕನ್ನಡದಲ್ಲಿ ನಾವು ಹೆಚ್ಚು ಮಾತನಾಡೋದಿಲ್ಲ ಎಂಬುದಾಗಿ. ಆದ್ರೆ ಕನ್ನಡಿಗರಿಗಿಂತ ಹೆಚ್ಚು ತುಂಬಾ ಸ್ಪಷ್ಟವಾಗಿ ಅಸ್ಖಲಿತವಾಗಿ ರಾಘವೇಂದ್ರಾಚಾರ್ಯರು ವಿಷಯಗಳ ನಿರೂಪಣೆಯನ್ನ ಇಲ್ಲಿ ಮಾಡಿದ್ದಾರೆ. ಒಬ್ಬ ಕ್ಷೌರಿಕ ಬಂದು ನನಗೆ ಮುಹೂರ್ತ ಬೇಕು, ನಾನು ಯಾವತ್ತು ಕಟಿಂಗ್ ಶಾಪ್ ಓಪನ್ ಮಾಡ್ಬೇಕು ಅಂತ ಹೇಳಿದಾಗ ಶ್ರೀಪಾದಂಗಳವರು ಅವನಿಗೂ ಕೂಡ ತಾವೇ ಕರೆದು ಮಾತನಾಡಿಸಿ ಒಂದು ದಿವಸವನ್ನ ನಿಶ್ಚಯ ಮಾಡಿ ಕೊಟ್ಟಿದ್ರು. ಈ ಘಟನೆ
ಘಟನೆ ನಾನು ಕಣ್ಣಾರೆ ನೋಡಿದ್ದೀನಿ ಅಂತ ರಾಘವೇಂದ್ರಾಚಾರ್ಯ ಮಕ್ತಲ್ ಅವರು, ಶ್ರೀಪಾದಂಗಳವರು ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು ಅವರ ಜೊತೆಗೂ ಕೂಡ ಬೆರೀತಾ ಇದ್ರು. ಮತ್ತೆ ಸಮಾಜದ ಅತಿ ಕೊನೆ ಒಬ್ಬ ವರ್ಗದಲ್ಲಿ ಸೇರಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆಯೂ ಕೂಡ ಅದೇ ಪ್ರೀತಿ, ಅಭಿಮಾನ, ವಿಶ್ವಾಸದಿಂದ ಬೆರೀತಾ ಇದ್ರು. ಇಂತಹ ಅಲೌಕಿಕ ವ್ಯಕ್ತಿತ್ವ ಶ್ರೀಪಾದಂಗಳವರದ್ದು ಎಂಬುದಾಗಿ. ದಂಡಿಯ ಮಾತು ಜಾಯೇತ ಭುವನತ್ರಯಂ ಅಲ್ವಾ, ಕೃಸ್ತಂ ಅಂಧಂತಮಃ, ಇಡೀ ಲೋಕ ಎಲ್ಲವೂ ಕೂಡ ಅಂಧಂತಮಸ್ಯೆ ಆಗಿ ಬಿಡುತ್ತಿತ್ತು. ಯದಿ ಶಬ್ದಕ್ವಯಂ ಜ್ಯೋತಿ ಆ ಸಂಸಾರಂ ಪ್ರದೀಪ್ಯತೆ ಅಂತ ದಂಡಿಯ ಮಾತನ್ನ ಉದಾಹರಿಸಿ, ಅದು ಶ್ರೀಪಾದಂಗಳವರಿಗೆ ಹೇಗೆ ಅನ್ವಯ ಆಗತ್ತೆ, ವಿಶ್ವೇಶಾಕ್ವಯ ಜ್ಯೋತಿ ಎಂಬುದಾಗಿ ಹೇಳಿ ತುಂಬಾ ಚೆನ್ನಾಗಿ ಅನ್ವರ್ಥವಾಗಿ ಶ್ರೀಪಾದಂಗಳವರಿಗೆ ಅಕ್ಷರಶಃ ಅನ್ವಯ ಆಗ್ತಕ್ಕಂತಹ ಮಾತು, ಅದನ್ನ ರಾಘವೇಂದ್ರಾಚಾರ್ಯ ಮಕ್ತಲ್ ಅವರು ಇವತ್ತು ನುಡಿದಿದ್ದಾರೆ. ರಾಘವೇಂದ್ರಾಚಾರ್ಯ ಮಕ್ತಲ್ ಅವರು ವಿಶ್ವವಿದ್ಯಾವಾಹಿನಿ ಎಂಬುದಾಗಿ ಒಂದು ತತ್ವಜ್ಞಾನದ ಪ್ರಸಾರಕ್ಕೋಸ್ಕರವಾಗಿಯೇ ಒಂದು ಸಂಸ್ಥೆಯನ್ನ, ಒಂದು ಯೂಟ್ಯೂಬ್ ಅನ್ನ ಹುಟ್ಟು ಹಾಕಿ ನಿರಂತರವಾಗಿ ತೆಲುಗು ಭಾಷೆಯಲ್ಲಿ, ತೆಲುಗು ಆಂಧ್ರ ಪ್ರದೇಶ ಇವತ್ತು 2 ರಾಜ್ಯ ಆಗಿದೆ. ರಾಘವೇಂದ್ರಾಚಾರ್ಯ ಮಕ್ತಲ್ ಅವರು 2 ಕಡೆಗೂ ಕೂಡ ಅವರು ಸಂಚಾರವನ್ನ ಮಾಡಿ, ಅಲ್ಲಿ ಯಾವ ಜನಗಳು ಧರ್ಮವನ್ನ ದಾರಿ ತಪ್ಪಿ ಹೋಗ್ತಾ ಇದ್ದಾರೆ ಅವರನ್ನ ಮತ್ತೆ ಧರ್ಮದ ಮಾರ್ಗಕ್ಕೆ ತರತಕ್ಕಂತಹ ಪ್ರಯತ್ನ, ಅದನ್ನ ತುಂಬಾ ಚೆನ್ನಾಗಿ ದೊಡ್ಡ ಮಟ್ಟದಲ್ಲೇನೆ ರಾಘವೇಂದ್ರಾಚಾರ್ಯರು ಮಾಡ್ತಾ ಇರೋದು ಸಂತಸದ ಸಂಗತಿಯಾಗಿದೆ. ಅವರಿಗೆ ನಾನು ನಮ್ಮ ವಿಶ್ವೇಶತೀರ್ಥ ಸೇವಾ ಸಂಘದ ಎಲ್ಲ ವಿದ್ವಾಂಸರ ಪರವಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ರಾಘವೇಂದ್ರಾಚಾರ್ಯ ಮಕ್ತಲ್ ಅವರ ನಮ್ಮವರೇ ಆಗಿರೋದರಿಂದ ಅವ್ರ ಬಗ್ಗೆ ನಾನು ವಿಶೇಷವಾಗಿನೂ ಕೂಡ ಹೇಳೋ ಅಗತ್ಯ ಇಲ್ಲ. ಇವತ್ತಿನ ಈ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ. ನಾಳೆ ದಿವಸ ಶಿವರಾಮ ಗುಪ್ತಾ ಮತ್ತು AR ಹರೀಶಾಚಾರ್ಯ ಪೂರ್ಣಪ್ರಜ್ಞ ವಿದ್ಯಾಪೀಠದ ವಿದ್ವಾಂಸರು ಅವರಿಬ್ಬರು ಕೂಡ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಮತ್ತೆ 7 ಗಂಟೆಗೆ ಎಲ್ಲರೂ ಕೂಡ ಭೇಟಿಯಾಗೋಣ. ಕೃಷ್ಣಾರ್ಪಣಮಸ್ತು.